षटाननं कुङ्कवरक्तवर्णं महामतिं दिव्यमयूर्वाहनं रुद्रस्य शुनं सरस्वतीनाथं गुहां सदाहं शरणं प्रपद्ये। ओं नमः सूर्याय चन्द्राय मंगलाय बुधाय च गुरुशुक्र शनिवेच ರಾಹವೇ ಕೇತುವೇ ನಮಃ. ಸರ್ವ ಟಿವಿಯ ವೀಕ್ಷಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ನಿಮ್ಮ ನೆಚ್ಚಿನ ಈ ಕಾಲಚಕ್ರ ಕಾರ್ಯಕ್ರಮದಲ್ಲಿ ಎಂದಿನಂತೆ ಈ ವಾರ ಕೂಡ ತುಂಬ ವಿಶೇಷವಾದಂತಹ ಒಂದು ಮಾಹಿತಿಗಳನ್ನ ಕೊಡ್ತೀವಿ. 25/8/2025 ಸೋಮವಾರದಿಂದ 31/8/2025 ಭಾನುವಾರದ ತನಕ ಇರ್ತಕ್ಕಂತಹ ದ್ವಾದಶ ರಾಶಿ ಫಲಗಳ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಈ ವಾರದ ವಿಶೇಷಗಳು ಏನಿದೆ. ಈ ವಾರ ತುಂಬ ವಿಶೇಷವಾದಂತಹ ಒಂದು ವಾರ ಅಂತಕ್ಕಂಥದ್ದು. ತುಂಬ ವಿಶೇಷವಾಗಿ 25ನೇ ತಾರೀಕು ಸೋಮವಾರ ಅಂಗಾರಕ ಜಯಂತಿ. ಈ ಅಂಗಾರಕ ಜಯಂತಿ ದಿನ ನಿಮ್ಮ ಜಾತಕದಲ್ಲಿರ್ತಕ್ಕಂತಹ ಕುಜ ದೋಷ ಲಗ್ನದಿಂದ 2, 4, 7, 8, 12ನೇ ಭಾವದಲ್ಲಿ ಕುಜ ಗೋಚರಿಸಿದ್ದಾಗ, ಲಗ್ನದಿಂದ 2, 4, 7, 8, 12ನೇ ಭಾವದಲ್ಲಿ ಕುಜ ಇದ್ದಾಗ ಕುಜ ದೋಷ ಅಂತ ಹೇಳ್ತೀವಿ. ಅಂತಹ ಕುಜ ದೋಷ ವರ್ಣ ಜಾತಕದಲ್ಲಿದ್ದರೆ ವಧು ಜಾತಕದಲ್ಲಿ ಕೂಡ ಇರಬೇಕು ಅಂತ ಹೇಳ್ತೀವಿ. ಜಾತಕದಲ್ಲಿ ಇಂತಹ ಕುಜ ದೋಷ ಇದ್ದರೆ ಖಂಡಿತವಾಗ್ಲೂ ಕೂಡ 25ನೇ ತಾರೀಕು ಸೋಮವಾರ ಬರ್ತಕ್ಕಂತಹ ಅಂಗಾರಕ ಜಯಂತಿ ದಿನ ನವಗ್ರಹ ಮಂಡಲದಲ್ಲಿರ್ತಕ್ಕಂತಹ ಅಂಗಾರಕನಿಗೆ ಪಂಚಾಮೃತಾಭಿಷೇಕ ದೀಪವನ್ನು ಹಚ್ಚಿ ತೊಹರಿ ದಾಲನ್ನ ದಾನ ಮಾಡಿ ದೀಪವನ್ನು ಹಚ್ಚಿ ಪಂಚಾಮೃತಾಭಿಷೇಕ ಮಾಡಿದಾಗ ಖಂಡಿತವಾಗ್ಲೂ ಕೂಡ ಕುಜ ದೋಷದಿಂದ ಏನಿವತ್ತು ವಿವಾಹ ವಿಳಂಬ ಆಗ್ತಾ ಇತ್ತು, ಮದುವೆ ವಯಸ್ಸಲ್ಲಿರ್ತಕ್ಕಂಥ ಗಂಡು ಅಥವಾ ಹೆಣ್ಣಾಗಲಿ, ಖಂಡಿತವಾಗ್ಲೂ ಕೂಡ 27, 28, 30 ವರ್ಷ ಆಯಿತು, 30 ವರ್ಷ ದಾಟಿತು ಅಂತಕ್ಕಂಥವ್ರಿಗೆ ಕುಜ ದೋಷ ಇದ್ದು ಕುಜ ದೋಷ ನಿವಾರಣೆ ಮಾಡೋದಕ್ಕೆ ಅತ್ಯಂತ ಶುಭ ದಿನ 25ನೇ ತಾರೀಕು ಸೋಮವಾರ. ಈ ವಾರದ ವಿಶೇಷ ಅಂಗಾರಕ ಜಯಂತಿ. ಅಂಗಾರಕ ಜಯಂತಿ ದಿನ ನವಗ್ರಹ ಮಂಡಲದಲ್ಲಿರ್ತಕ್ಕಂತಹ ಅಂಗಾರಕನಿಗೆ ಪಂಚಾಮೃತಾಭಿಷೇಕ ಮಾಡಿ ನಿಮ್ಮ ರಾಶಿ, ನಕ್ಷತ್ರ, ಹೆಸರು, ಗೋತ್ರವನ್ನು ಹೇಳಿ ಆ ಒಂದು ದೋಷ ನಿವಾರಣೆ ಮಾಡಿದ್ರೆ 108 ದಿವಸದೊಳಗೆ ವಧುವಾಗಲಿ ವರನಾಗಲಿ ಖಂಡಿತವಾಗ್ಲೂ ಕೂಡ ವಿವಾಹ ಪ್ರಾಪ್ತಿ, ಮದುವೆ ಯೋಗ, ಲಗ್ನ ಯೋಗ ಕೂಡಿ ಬರ್ತಕ್ಕಂಥದ್ದು. ಖಂಡಿತವಾಗ್ಲೂ ಕೂಡ ಇದು ಮಾಡಿ ಮಿಸ್ ಮಾಡಬೇಡಿ. ಅದೇ ಥರ ಸ್ನೇಹಿತರೆ, 27ನೇ ತಾರೀಕು ತುಂಬ ವಿಶೇಷವಾದಂತಹ ದಿನ. ಈ ದಿನ ಮುಹೂರ್ತ ಕೂಡ ಇದೆ. ಈ ವಾರದಲ್ಲಿ ಮುಹೂರ್ತಗಳು 27, 28, 29 ಅಂದರೆ ಬುಧವಾರ, ಗುರುವಾರ, ಶುಕ್ರವಾರ. ಈ ವಾರದಲ್ಲಿ 3 ದಿನಗಳು ಕೂಡ ತುಂಬ ಒಳ್ಳೊಳ್ಳೆ ಮುಹೂರ್ತಗಳಿದೆ. ವಾಹನ ಖರೀದಿ, ಭೂ ಖರೀದಿ ಮಾಡೋದಕ್ಕೆ, ಹೊಸ ಪ್ರಯತ್ನಗಳು, ಹೊಸ ವ್ಯಾಪಾರ ಪ್ರಾರಂಭ ಮಾಡೋದಕ್ಕೆ, ಮತ್ತೆ ಗೃಹಾರಂಭ, ಗೃಹ ಪ್ರವೇಶ ಮಾಡೋದಕ್ಕೆ, ವಿದೇಶ ಪ್ರಯಾಣ ಮಾಡೋದಕ್ಕೆ, ಒಂದು ಉದ್ಯೋಗ ಅಂದರೆ ಪ್ರಮೋಷನ್ ಪಡ್ಕೊಳ್ಳೋದಕ್ಕೆ ಅಥವಾ ವ್ಯಾಪಾರ ಹೊಸದಾಗಿ ಪ್ರಾರಂಭ ಮಾಡಲಿಕ್ಕೆ ಅತ್ಯಂತ ಶುಭ ದಿನಗಳು ಈ ವಾರದಲ್ಲಿ 27, 28, 29ನೇ ತಾರೀಕುಗಳು ಅಂದರೆ ಬುಧವಾರ, ಗುರುವಾರ, ಶುಕ್ರವಾರ. ಇದನ್ನು ಕೂಡ ನೀವು ಪ್ರತಿಯೊಬ್ಬರು ಕೂಡ ಉಪಯೋಗ ಮಾಡ್ಕೊಳ್ಳಿ. ಅದೇ ಥರ 27ನೇ ತಾರೀಕು ತುಂಬ ವಿಶೇಷವಾದಂತಹ ದಿನ, ವಿನಾಯಕ ಚತುರ್ಥಿ, ಗಣೇಶ ಹಬ್ಬ, ಗಣೇಶನ ಹಬ್ಬ ಅಂತ ಹೇಳ್ತೀವಿ. ಈ ಗಣೇಶ ಹಬ್ಬಕ್ಕೆ ಖಂಡಿತವಾಗ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಯಾವ ರೀತಿ ಆಚರಿಸ್ಬೇಕು ಅಂತೇಳಿ ಬುಧವಾರದ ದಿನದ ನಾವು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವು ತಿಳಿಸ್ಕೊಡ್ತೀವಿ. 1 ತಾಸು ನಾನು ನಿಮ್ಮ ಜೊತೆ ಇರ್ತೀನಿ. ತುಂಬ ವಿಶೇಷವಾದಂತಹ ಕಾರ್ಯಕ್ರಮ ಮಾಡಿಕೊಡ್ತೀನಿ. ಖಂಡಿತವಾಗ್ಲೂ ಕೂಡ ಯಾವ ರಾಶಿಯವರು ಯಾವ ರೀತಿ ಯಾವ ಗಣಪ ಇಟ್ಕೊಂಡು ಪೂಜೆ ಮಾಡಬೇಕು ಅಂತಕ್ಕಂಥ ಮಾಹಿತಿಗಳನ್ನ ನಿಮಗೆ ತುಂಬ ವಿಶೇಷವಾದಂತಹ ಸಂಚಿಕೆಯಲ್ಲಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾನು ತಿಳಿಸ್ಕೊಡ್ತೀನಿ. 27ನೇ ತಾರೀಕು ಗಣೇಶ ಚತುರ್ಥಿ ಇರೋದ್ರಿಂದ, ಗಣೇಶ ಹಬ್ಬ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಸಕಲ ವಿಘ್ನಕ್ಕೂ ವಿನಾಯಕನ ಮೊರೆ ಹೋಗುವಂಥದ್ದು. ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ವಿನಾಯಕನ ದೇವಸ್ಥಾನಕ್ಕೆ, ಗಣೇಶನ ದೇವಸ್ಥಾನಕ್ಕೆ ಹೋಗಿ ತೆರಳಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಲಿ ಅಂತ ಬೇಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಈಡೇರ್ತಕ್ಕಂಥದ್ದಾಗಿರುತ್ತೆ. ಅದರ ಜೊತೆಯಲ್ಲಿ ಸ್ನೇಹಿತರೆ, ತುಂಬ ವಿಶೇಷವಾಗಿ ಬಹಳಷ್ಟು ಜನ ನಮ್ಮನ್ನ ವಿಚಾರ ಮಾಡೋದಂಟು, ಸರ್ ಈಗ ಡಾಕ್ಟ್ರು ಸಿಸೇರಿಯನ್ ಮಾಡಬೇಕು ಅಂತ ಹೇಳಿದ್ದಾರೆ, ಸಿಸೇರಿಯನ್ ಡೇಟ್ ಕೊಡಿ, ಒಳ್ಳೆ ಮುಹೂರ್ತ ನೀವೇ ತಗೊಂಬನ್ನಿ ಅಂತ ಹೇಳಿದ್ರು ಡಾಕ್ಟ್ರು. ಅದರ ಪ್ರಯುಕ್ತವಾಗಿ ಯಾವ ರೀತಿ ನಾವು ಯಾವ ಲಗ್ನದಲ್ಲಿ ಸಿಸೇರಿಯನ್ ಮಾಡಬೇಕಾಗತ್ತೆ ಅಂತೇಳಿ ಏನೇ ಬ್ರಹ್ಮ ಬರೆದು ತಿಳಿಸಿದ್ರು ಕೂಡ ಬ್ರಹ್ಮನೇ ಇಲ್ಲಿ ಕೂಡ ಆಟ ಆಡೋದು. ಖಂಡಿತವಾಗ್ಲೂ ಕೂಡ ಹಣೆ ಬರಹ ಅಂತಕ್ಕಂಥ ಬ್ರಹ್ಮನೇ ಬರೆಯೋದು. ಆದರೂ ಕೂಡ ಈ ಲಗ್ನ ಈ ಸಮಯದಲ್ಲಿ ಈ ಮುಹೂರ್ತದಲ್ಲಿ ಸಿಸೇರಿಯನ್ ಮಾಡಿದ್ರೆ ಒಳ್ಳೆ ಜಾತಕ ಅಂತ ನಾವು ಹೇಳಿದ್ರು ಕೂಡ ಬ್ರಹ್ಮನ ಮರನೇ ಹೋಗ್ಬೇಕಾಗತ್ತೆ. ಸಾಕ್ಷಾತ್ ಬ್ರಹ್ಮ ನಿಮಗೆ ಎಲ್ರಿಗೂ ಒಳ್ಳೇದಾಗ್ಲಿ. ಎಂದಿನಂತೆ ಪ್ರತಿ ವಾರ ಕೂಡ ಈ ಒಂದು ಸಿಸೇರಿಯನ್ ಡೇಟ್ಗಳು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಖಂಡಿತವಾಗ್ಲೂ ಕೂಡ ಈ ವಾರದಲ್ಲಿ ತುಂಬ ವಿಶೇಷವಾದಂತಹ
ಒಂದು ದಿನಗಳಿದೆ. ಆ ದಿನಗಳಲ್ಲಿ ಸಿಸೇರಿಯನ್ ಡೇಟ್ ಬೇಕಾಗಿದ್ದಲ್ಲಿ ನೋಟ್ ಮಾಡ್ಕೊಳ್ಳಿ, ಗುರುತು ಮಾಡಿ ಇಟ್ಕೊಳ್ಳಿ. ಆ ಟೈಮಲ್ಲೇ ನಿಮ್ಮ ವೈದ್ಯರ ಮೊರೆ ಹೋಗಿ ಖಂಡಿತವಾಗ್ಲೂ ಕೂಡ ಅವರ ಸಲಹೆ ಪಡ್ಕೊಳ್ಳಿ. ಇನ್ನೂ ಕೂಡ ಸಲಹೆ ಪಡ್ಕೊಂಡು ತದನಂತರವಾಗಿ ಸಿಸೇರಿಯನ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದ ವಿಚಾರ. ಸೊ ಈ ವಾರದಲ್ಲಿ ತುಂಬ ವಿಶೇಷವಾಗಿ 25ನೇ ತಾರೀಕು ಮಧ್ಯಾಹ್ನ 2ರಿಂದ 3 ಗಂಟೆ. ಮೊದಲನೇದಾಗಿ ಮೇಷರಾಶಿ 25/8/2025 ಸೋಮವಾರದಿಂದ 31/8/2025 ಭಾನುವಾರದ ತನಕ ಇರ್ತಕ್ಕಂತಹ ಗೋಚಾರ ಫಲಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಾಧಿಪತಿಯಾದ ಕುಜಗ್ರಹ 6ನೇ ಭಾವದಲ್ಲಿ, ಷಷ್ಠಮ ಭಾವದಲ್ಲಿ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥದ್ದು. ಕನ್ಯಾ ರಾಶಿಯಲ್ಲಿ ಕುಜ ಇದ್ದರೆ ಸಾಗರನೇ ಬತ್ತೋಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಸೊ ಆದರೂ ಕೂಡ ಅವನ ಜೊತೆ ಚಂದ್ರ ಮತ್ತು ಶನಿ ವಕ್ರ ದೃಷ್ಟಿ ಇರೋದ್ರಿಂದ ಆ ಒಂದು ಫಲಗಳನ್ನ ದೂರ ಮಾಡ್ತಕ್ಕಂಥದ್ದು, ಆದರೆ ಶತ್ರು ಸಂಹಾರವನ್ನ ಮಾಡ್ತಕ್ಕಂಥದ್ದು. ಕಳೆದ ವಾರ ಕೂಡ ನಾವು ಹೇಳಿದ್ವಿ, ಅಷ್ಟ ಲಕ್ಷ್ಮಿ ಯೋಗ, ಅಷ್ಟ ಐಶ್ವರ್ಯ ಯೋಗವನ್ನ ಉಂಟು ಮಾಡ್ತಕ್ಕಂಥದ್ದು, ಉದ್ಯೋಗ ಪ್ರಾಪ್ತಿಯನ್ನು ಉಂಟು ಮಾಡ್ತಕ್ಕಂಥದ್ದು, ಪ್ರಮೋಷನ್ ಲಭಿಸ್ತಕ್ಕಂಥದ್ದು. ಈ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಎಲ್ಲೋ ಶನಿ ವಕ್ರಶನಿ ಇದ್ರೂ ಕೂಡ ಅನಾವಶ್ಯಕ ಖರ್ಚುಗಳು ಒಂದು ಕಡೆ ಬಂದ್ರು, ಕೆಟ್ಟ ಹೆಸರು ಒಂದು ಕಡೆ ಬಂದ್ರು, ವ್ಯಾಪಾರದಲ್ಲಿ ಕೆಲಸ ಕಾರ್ಯಗಳಲ್ಲಿ ಅಡಚಣೆಗಳು, ವ್ಯಾಪಾರದಲ್ಲಿ ನಷ್ಟ ಸಂಭವಿಸಿದ್ರು ಕೂಡ ಸ್ನೇಹಿತರೆ, ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು 6ನೇ ಭಾವದಲ್ಲಿರ್ತಕ್ಕಂಥ ಕುಜ ಋಣ ವಿಮೋಚನವನ್ನ, ಸಾಲದಿಂದ ಮುಕ್ತಿ ಪಡೆಯುವಂಥದ್ದು, ಆರೋಗ್ಯ ಪ್ರಾಪ್ತಿಯನ್ನ ಉಂಟು ಮಾಡ್ತಕ್ಕಂಥದ್ದು. ಹಾಗೆಯೇ ಚಂದ್ರ ಕೂಡ ಈ ವಾರದಲ್ಲಿ 2 ದಿನ 25ನೇ ತಾರೀಕು ಮಧ್ಯಾಹ್ನದಿಂದ 27ನೇ ತಾರೀಕುವರೆಗೂ ಇರೋದ್ರಿಂದ ಸೊ ಅತ್ಯಂತ ಶುಭ ದಿನ ಅಂತಕ್ಕಂಥದ್ದು ಈ ಒಂದು ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು. ಹಾಗೆಯೇ 4ನೇ ಮನೆಯಲ್ಲಿ ಇರತಕ್ಕಂಥ ಶುಕ್ರ ವಾಹನ ಖರೀದಿ, ಭೂ ಖರೀದಿ ಮಾಡುವಂಥದ್ದು, ಸುಖ ಶಾಂತಿ ನೆಮ್ಮದಿ ನಗ್ನಗ್ತಾ ಜೀವನ ಸಾಗಿಸ್ತಕ್ಕಂಥದ್ದು, ಮಾತೃ ಪ್ರಾಪ್ತಿ ಉಂಟು ಮಾಡುವಂಥದ್ದು, ಆರೋಗ್ಯ ಪ್ರಾಪ್ತಿ ಉಂಟು ಮಾಡುವಂಥದ್ದು, ಸಹಾಯ ಒಳ್ಳೆ ಜಯ ವಿಜಯವನ್ನ ಸಾಧಿಸ್ತಕ್ಕಂಥದ್ದಾಗಿರುತ್ತೆ ಮೇಷರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಖಂಡಿತವಾಗ್ಲೂ ಕೂಡ ಈ ಒಂದು ಮೇಷರಾಶಿ ಹುಟ್ಟಿರ್ತಕ್ಕಂಥವ್ರು 5ನೇ ಮೇಲೆ ಇರತಕ್ಕಂತಹ ರವಿ ಮತ್ತು ಕೇತು ಗ್ರಹಣ ದೋಷ ಮೊದಲೇ ಕಳೆದ ವಾರ ಕೂಡ ನಾವು ಹೇಳಿದ್ವಿ, ಅಲ್ಲೊಳಕಲ್ಲೊಳ ಹಾಕ್ತಕ್ಕಂಥದ್ದು ಅಂತ. ಮಕ್ಕಳಿಂದ ಅನಾನುಕೂಲ ಕಿರಿಕಿರಿ, ತಂದೆ ತಾಯಿಗಳಿಂದ ಸ್ವಲ್ಪ ಕಿರಿಕಿರಿ, ಸೊ ಪಿತೃ ಕಂಟಕ ದೋಷ ಅಂತಲೂ ಕಾಡುವಂಥದ್ದಾಗಿರುತ್ತೆ. ಗ್ರಹಣ ದೋಷ ಅಂತಕ್ಕಂಥದ್ದಿರುತ್ತೆ. ಯಾಕಂದ್ರೆ ಪೂರ್ವ ಪುಣ್ಯ ಸ್ಥಾನಾಧಿಪತ್ಯ ರವಿ ಬಲವಾಗಿರೋದ್ರಿಂದ ಅವರುಗಳಿಂದ ಪೂರ್ವ ಪುಣ್ಯ ಯೋಗದಿಂದ ಇನ್ನಷ್ಟು ಎತ್ತರಕ್ಕೆ ಬೆಳೆಯುವಂತಹ ಒಂದು ಸಾಧ್ಯತೆ ಕೂಡ ಉಂಟು ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು. ಈ ವಾರ ನಿಮಗೆ ಖಂಡಿತವಾಗ್ಲೂ ಕೂಡ ಬಿಳಿ ಎಕ್ಕದ ಬೇರು, ಗರಿಕೆ ಎರಡೂ ಕೂಡ ನೀವು ಸಂಗ್ರಹ ಮಾಡಿ ಪರ್ಸಲ್ಲಿ, ದೇವ್ರ ಕೋಣೆಯಲ್ಲಿ, ಪೆಟ್ಟಿಗೆಯಲ್ಲಿ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ಎಲ್ಲ ಸಮಸ್ಯೆಗಳು ಕೂಡ ದೂರ ಮಾಡ್ಕೋಬಹುದು. 9, 1 ಮತ್ತು 6ರ ಸಂಖ್ಯೆ ನಿಮಗೆ ತುಂಬಾ ಅನುಕೂಲ ತಂದುಕೊಡುವಂಥ ಒಂದು ಸಂಖ್ಯೆ ಮತ್ತು ಬಣ್ಣಗಳಾಗಿರುತ್ತೆ. ಸೊ ಇದನ್ನು ಉಪಯೋಗ ಮಾಡಿ ಸೊ ಜಯ ವಿಜಯವನ್ನು ಸಾಧಿಸುತ್ತೆ ಅಂತ ಮೇಷರಾಶಿಯವರನ್ನ ಆಚರಿಸೋಣ. ವೃಷಭ ರಾಶಿಯಾಧಿಪತಿಯಾದ ಶುಕ್ರ ಗ್ರಹ ತೃತೀಯದಲ್ಲಿರ್ತಕ್ಕಂಥದ್ದು, ಜಯ ವಿಜಯವನ್ನು ಸಾಧಿಸ್ತಕ್ಕಂಥದ್ದು, ಸಹಾಯ ಸಹೋದರ ಪ್ರಾಪ್ತಿ, ಅಣ್ಣ ತಮ್ಮರ ವಿಚಾರದಲ್ಲಿ ಅನ್ಯೋನ್ಯ ಪ್ರಾಪ್ತಿ, ಇಷ್ಟು ದಿನ ದ್ವೇಷ ಸಾಧಿಸ್ತಕ್ಕಂಥದ್ದು. ಆದರೆ ಈಗ ಅನ್ಯೋನ್ಯ ಪ್ರಾಪ್ತಿ, ಆಸ್ತಿ ಕಿತ್ತಾಟ ಇತ್ತು, ಅದೆಲ್ಲ ಕೂಡ ದೂರವಾಗಿ ಅನ್ಯೋನ್ಯ ಪ್ರಾಪ್ತಿಯಾಗಿ ಕೋರ್ಟು ಕಚೇರಿ ಬೇಡ ಅಂತ ಹೇಳಿ ರಾಜಿಯಾಗಿ ಆ ಒಂದು ವಿಂಗಡಣೆ ಮಾಡುವಂಥ ಸಾಧ್ಯತೆಗಳುಂಟು. ವೃಷಭ ರಾಶಿ ಹುಟ್ಟಿರ್ತಕ್ಕಂಥವರಿಗೆ ಜಯ ವಿಜಯ ಸಾಧಿಸ್ತಕ್ಕಂಥದ್ದು, ಹಣದ ಸಮಸ್ಯೆ ಪೂರೈಸ್ತಕ್ಕಂಥದ್ದು, ವಾಕ್ಚಾತುರ್ಯ ಉಂಟು ಮಾಡುವಂಥದ್ದು, ಕುಟುಂಬದಲ್ಲಿ ಶುಭ ಕಾರ್ಯಗಳು ಯತ್ನ ಬಟ್ ಸಕ್ಸಸ್ ಆಗುವಂಥದ್ದಾಗಿರುತ್ತೆ. ಹಾಗೂ ಹೊಸ ಪ್ರಯತ್ನಗಳು ಎಲ್ಲವನ್ನು ಕೂಡ ಒಂದು ವ್ಯಾಪಾರ, ಒಂದು ಉದ್ಯೋಗ, ಕೆಲಸ ಕಾರ್ಯ ಎಲ್ಲದೇ ಇರತಕ್ಕಂಥ ಇಂಟರ್ವ್ಯೂ ಅಟೆಂಡ್ ಮಾಡಿ ಸೊ ಅದರಲ್ಲಿ ಕೂಡ ಜಯವನ್ನು ಸಾಧಿಸ್ತಕ್ಕಂಥದ್ದಾಗಿರುತ್ತೆ. ಹೆಚ್ಚು ಲಾಭಗಳು ದೊರೆಯುವಂಥದ್ದು ವ್ಯಾಪಾರಗಳಲ್ಲಿ ಇರ್ತಕ್ಕಂಥವ್ರಿಗೆ ಖಂಡಿತವಾಗ್ಲೂ ಕೂಡ. ಉದ್ಯೋಗದಲ್ಲಿ ಖಂಡಿತವಾಗ್ಲೂ ಕೂಡ ಒಂದು ಉನ್ನತ ಸ್ಥಾನಮಾನ ಸಿಗುವಂತ ಲಕ್ಷಣಗಳು ಕಂಡು ಬರ್ತಾ ಇದೆ. ರಾಜಕೀಯವಾಗಿ ಬೆಳವಣಿಗೆಗಳು ತುಂಬಾ ಚೆನ್ನಾಗಿದೆ. ರಾಜಕಾರಣಿಗಳಿಗೆ ತುಂಬಾ ಚೆನ್ನಾಗಿದೆ. ಹಾಗೇನೆ ಸರ್ಕಾರಿ ನೌಕರಿಯಲ್ಲಿ ಇರ್ತಕ್ಕಂಥ ಸ್ವಲ್ಪ ಮಟ್ಟಿಗೆ ಗೊಂದಲ, ಕಿರಿಕಿರಿಯ, ಅವಮಾನ, ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚೆತ್ಕೋಬೇಕಾಗತ್ತೆ. ಸೊ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಖಂಡಿತವಾಗ್ಲೂ ಕೂಡ ವಾಹನ ಖರೀದಿ, ಭೂ ಖರೀದಿ ಮಾಡುವಂತ ಲಕ್ಷಣ ಕಂಡು ಬರ್ತಾ ಇದೆ. ಆದ್ರೆ ಗ್ರಹಣ ದೋಷದಿಂದ ಸ್ವಲ್ಪ ತಾಳ್ಮೆಯಿಂದ ಎಲ್ಲಾ ವಿಚಾರದಲ್ಲಿ ಕೂಡ ಇರ್ತಕ್ಕಂಥ ತುಂಬಾ ಒಳ್ಳೆಯದು. ಆದರೆ ಶನಿ ಲಾಭದಲ್ಲಿರೋದ್ರಿಂದ ಖಂಡಿತವಾಗ್ಲೂ ಕೂಡ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ, ಉದ್ಯೋಗದಲ್ಲಿ ಹೆಚ್ಚು ಪ್ರಮೋಷನ್ ಆಗುವಂಥದ್ದು, ಕೆಲಸ ಕಾರ್ಯದಲ್ಲಿ ಕೆಲಸ ಇಲ್ಲದೆ ಇರತಕ್ಕಂಥವ್ರಿಗೆ ಖಂಡಿತವಾಗ್ಲೂ ಕೂಡ ಉದ್ಯೋಗ ಪ್ರಾಪ್ತಿ, ಕೆಲಸ ಸಿಗುವಂಥದ್ದು. ನೀವೇನಾದರೂ ಲೋನ್ ಅದು ಇದು ಕೈ ಬದಲಾವಣೆ ಅಂತ ಕೇಳಿದರೆ ಖಂಡಿತವಾಗ್ಲೂ ಕೂಡ ಬಂದು ತಲುಪುವಂಥದ್ದಾಗಿರುತ್ತೆ. ಲೋನು ಕೂಡ ಬಂದು ಸೇರುವಂಥದ್ದಾಗಿರುತ್ತೆ. ಖಂಡಿತವಾಗ್ಲೂ ವಾಹನ ಖರೀದಿ, ಭೂ ಖರೀದಿ ಮಾಡುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಖಂಡಿತವಾಗ್ಲೂ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ, ಖಂಡಿತವಾಗ್ಲೂ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಸ್ವಲ್ಪ ಮಕ್ಕಳಿಂದ ಸ್ವಲ್ಪ ಕಿರಿಕಿರಿ ಉಂಟು ಮಾಡುವಂಥದ್ದಾಗಿರುತ್ತೆ. ಹಾಗೂ
ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು, ತಾಯಿಗೆ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕಾಗತ್ತೆ. ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ನೀಲಿ ಶಂಖಪುಷ್ಪ ಬೇರು ಮತ್ತು ಅಶ್ವತ್ಥ ಬೇರು, ನೀಲಿ ಶಂಖಪುಷ್ಪ ಬೇರು ಮತ್ತು ಅಶ್ವತ್ಥ ಬೇರನ್ನ ಸಂಗ್ರಹ ಮಾಡಿ ಪರ್ಸಲ್ಲಿ ಇಡುವಂಥದ್ದಾಗ್ಲಿ ಅಥವಾ ಪೆಟ್ಟಿಗೆಲಿ ಇಡುವಂಥದ್ದಾಗ್ಲಿ ಇಟ್ಟು ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಎಲ್ಲ ಸಮಸ್ಯೆಗಳಿಂದ ಕೂಡ ನೀವು ದೂರ ಮಾಡ್ಕೋಬಹುದಾಗಿದೆ. 3 ಮತ್ತು 1 ಈ 3, 1, 6ರ ಸಂಖ್ಯೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ. ವೃಷಭ ರಾಶಿ ಹುಟ್ಟಿರ್ತಕ್ಕಂಥವರಿಗೆ ಹಳದಿ, ಆರೆಂಜ್, ಪರ್ಪಲ್, ಗ್ರೀನ್, ಬ್ಲೂ, ಪಿಂಕ್, ಯೆಲ್ಲೋ ಈ ಬಣ್ಣಗಳು ನಿಮಗೆ ತುಂಬಾ ಅದೃಷ್ಟ ತಂದುಕೊಡುವಂತ ಒಂದು ಬಣ್ಣವಾಗಿರುತ್ತೆ. ವೃಷಭ ರಾಶಿ ಹುಟ್ಟಿರ್ತಕ್ಕಂಥವರಿಗೆ ಶುಭವಾಗಲಿ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಾಧಿಪತಿಯಾದ ಬುಧ ಗ್ರಹ ಧನಭಾವದಲ್ಲಿರ್ತಕ್ಕಂಥದ್ದು. ಧನಸ್ಥಾನದಲ್ಲಿರ್ತಕ್ಕಂಥ ಬುಧ ವ್ಯಾಪಾರ ವಹಿವಾಟು ತುಂಬಾ ಚೆನ್ನಾಗಿರುತ್ತೆ ನಿಮಗೆ. ವಾಕ್ಚಾತುರ್ಯ, ಓದು ಬರಹ ತುಂಬಾ ಚೆನ್ನಾಗಿರುತ್ತೆ. ಹೈಯರ್ ಎಜುಕೇಶನ್, ಪ್ರಮೋಷನ್ ಇವೆಲ್ಲ ಕೂಡ ಲಭಿಸುತ್ತೆ ನಿಮಗೆ. ವ್ಯಾಪಾರದಲ್ಲಿ ಹೆಚ್ಚು ಲಾಭ ದೊರೆಯುವಂಥದ್ದಾಗಿರುತ್ತೆ. ಆದರೆ ತಾಯಿ ಕಡೆ ಸ್ವಲ್ಪ ಅನಾನುಕೂಲ, ಕಿರಿಕಿರಿ, ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು. ತಂದೆ ತಾಯಿಗಳನ್ನ ಖಂಡಿತವಾಗ್ಲೂ ಕೂಡ ದ್ವೇಷಿಸ್ಕೋಬೇಕಾಗತ್ತೆ. ದ್ವೇಷ ಸಾಧಿಸಬಾರದು. ಖಂಡಿತವಾಗ್ಲೂ ಕೂಡ ಪ್ರೀತಿ ಅನ್ಯೋನ್ಯದಿಂದ ಹಿಡಿದು ಇದನ್ನ ಖಂಡಿತವಾಗ್ಲೂ ಕೂಡ ದೂರ ಮಾಡ್ಕೋಬೇಕಾಗತ್ತೆ. 2ರಲ್ಲಿ ಶುಕ್ರ ಇರೋದ್ರಿಂದ ಹಣದ ಸಮಸ್ಯೆ ಪೂರೈಸ್ತಕ್ಕಂಥದ್ದು. ಸಾಲ ಖಂಡಿತವಾಗ್ಲೂ ಕೂಡ ತುಂಬಾ ಹತ್ತಿರದಿಂದಲೇ ನೀವು ದೂರ ಮಾಡ್ಕೋಬಹುದು. ಖಂಡಿತವಾಗ್ಲೂ ಕೂಡ ಎಷ್ಟು ಸಾಲ ಇದ್ರೂ ಕೂಡ ಕಡಿಮೆ ಮಾಡುವ ಪ್ರಯತ್ನ ಮಾಡಬಹುದು. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಜನ್ಮ ಗುರು ಸ್ವಲ್ಪ ತೊಂದರೆನೇ, ಕಿರಿಕಿರಿನೇ, ಕಿತಾಪತಿನೇ ಆಗುತ್ತೆ. ಆದರೂ ಕೂಡ ಬುಧ ಮತ್ತು ಶುಕ್ರ ಬಲವಾಗಿರೋದ್ರಿಂದ ಈ ಸಮಸ್ಯೆಗಳನ್ನ ದೂರ ಮಾಡ್ಕೋಬಹುದು. ಆದ್ರೆ 4ನೇ ಮನೆಯಲ್ಲಿ ಕಾರಕೋ ಭಾವನೆ ಸ್ಥಿತಿ, ಭೂಮಿ ಕಾರಕ ಕುಜ ಭೂಮಿ ಸ್ಥಾನದಲ್ಲಿದ್ದಾಗ ಖಂಡಿತವಾಗ್ಲೂ ಕೂಡ ಭೂಮಿಯಿಂದ ಸ್ವಲ್ಪ ವ್ಯಾಜ್ಯಗಳು, ಖಂಡಿತವಾಗ್ಲೂ ಕೂಡ ಸಹೋದರಿ ವಿಚಾರದಲ್ಲಿ ಸ್ವಲ್ಪ ಅನಾನುಕೂಲ, ಕಿರಿಕಿರಿ, ದ್ವೇಷ ಇವೆಲ್ಲ ಇರುತ್ತೆ. ಎಲ್ಲ ಸ್ವಲ್ಪ ಹಾಳು ಮಾಡ್ಕೋಬೇಕಾಗತ್ತೆ. ಅದರಿಂದ ಕೂಡ ನೀವು ದೂರ ಆಗ್ಬೇಕಾಗತ್ತೆ. ತಾಳ್ಮೆಯಿಂದ ಇದ್ದು ಅದನ್ನು ಕೂಡ ನೀವು ದೂರ ಮಾಡ್ಕೋಬೇಕಾಗತ್ತೆ. 10ನೇ ಮನೆಯಲ್ಲಿರ್ತಕ್ಕಂಥ ಶನಿ ವಕ್ರಗತಿಯಲ್ಲಿ ಗೋಚಾರ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗತ್ತೆ. ಉದ್ಯೋಗದಲ್ಲಿ ಸಹ ಉದ್ಯೋಗಿಯಿಂದ ನಿಮ್ಮ ಮೇಲೆ ದ್ವೇಷ ಸಾಧಿಸ್ಬೇಕಾಗತ್ತೆ. ಅವರಿಂದ ಸ್ವಲ್ಪ ಅನ್ಯೋನ್ಯವಾಗಿದ್ದು ಇದನ್ನ ದೂರ ಮಾಡ್ಕೋಬೇಕಾಗತ್ತೆ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ಗೊಂದಲ, ಕಿರಿಕಿರಿ, ಕೆಟ್ಟ ಹೆಸರು ತಂದ್ಕೊಳ್ಳುವಂಥದ್ದು. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ 5, 6ರ ಸಂಖ್ಯೆ ತುಂಬಾ ಒಳ್ಳೆ ಅನುಕೂಲ ತಂದುಕೊಡುತ್ತೆ. ಬಿಳಿ, ಗಿರೆ, ಬ್ಲೂ, ವೈಟ್ ಇವೆಲ್ಲ ಕೂಡ ನಿಮಗೆ ಅದೃಷ್ಟ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ಬೆಟ್ಟದ ನೆಲ್ಲಿ ಬೇರು, ತುಳಸಿ ಬೇರು ಹಾಗೂ ಹೆಸರು ಕಾಳನ್ನ ಪಕ್ಷಿಗಳಿಗೆ ಹಾಕೋದ್ರಿಂದ ಈ ವಾರ ನಿಮಗೆ ತುಂಬಾ ಒಳ್ಳೆ ಫಲಗಳನ್ನು ಕೊಡುತ್ತೆ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ವ್ಯಾಪಾರ ಹೆಚ್ಚಿಸುತ್ತೆ. ವಿದ್ಯಾರ್ಥಿಗಳಿಗೆ ಖಂಡಿತವಾಗ್ಲೂ ಕೂಡ ಒಳ್ಳೆ ವಿದ್ಯೆ ಪ್ರಾಪ್ತಿಯನ್ನು ಉಂಟು ಮಾಡುವಂಥದ್ದಾಗಿರುತ್ತೆ. ಧನ ಪ್ರಾಪ್ತಿಯನ್ನು ಉಂಟು ಮಾಡುವಂಥದ್ದಾಗಿರುತ್ತೆ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ಈ ಒಂದು ಪರಿಹಾರ ಮಾಡ್ಕೊಳ್ಳಿ. ಶುಭವಾಗಲಿ. ಕಟಕ ರಾಶಿಯಾಧಿಪತಿಯ ಚಂದ್ರಗ್ರಹ ತೃತೀಯ, ಚತುರ್ಥ, ಪಂಚಮದಲ್ಲಿ ಗೋಚಾರ ಖಂಡಿತವಾಗ್ಲೂ ಕೂಡ ಈ ವಾರದಲ್ಲಿ ಖಂಡಿತವಾಗ್ಲೂ ಕೂಡ ಒಳ್ಳೆ ಸಹಾಯ, ಧೈರ್ಯದಿಂದ ವಿಜಯವನ್ನು ಸಾಧಿಸುವಂಥದ್ದು, ಭೂ ಖರೀದಿ, ವಾಹನ ಖರೀದಿ ಮಾಡುವಂತಹ ಲಕ್ಷಣ ಕಂಡು ಬರ್ತಾ ಇದೆ. ಪಿತೃ ಯೋಗವನ್ನು ಪಡ್ಕೊಳ್ಳುವಂಥದ್ದು ಮತ್ತು ಮಕ್ಕಳಿಂದ ಸ್ವಲ್ಪ ಅನುಕೂಲಗಳು ತಂದುಕೊಳ್ಳುವಂಥದ್ದಾಗಿರುತ್ತೆ. ಇಷ್ಟು ದಿನ ಏನ್ ದ್ವೇಷ ಇತ್ತು ಕಟಕ ರಾಶಿ ಹುಟ್ಟಿರ್ತಕ್ಕಂಥವರಿಗೆ ಇದೆಲ್ಲ ಕೂಡ ಮರೆತು ಒಳ್ಳೆ ಅದೃಷ್ಟಕರವಾದ ಒಂದು ವಾರ ಅಂತಕ್ಕಂಥ ವಾರ ಇದು ಖಂಡಿತವಾಗ್ಲೂ ಕೂಡ. ಅದೇ 2ರಲ್ಲಿ ಮತ್ತು ಅಷ್ಟಮದಲ್ಲಿರ್ತಕ್ಕಂಥ ರವಿ ಕೇತು ಗ್ರಹಣ ದೋಷ, ಸರ್ಪದೋಷ ಹೆಚ್ಚಾಗಿರೋದ್ರಿಂದ ಕೌಟುಂಬಿಕ ಕಲಹ, ಕುಟುಂಬದಲ್ಲಿ ಅಶಾಂತಿ, ಕಿರಿಕಿರಿ, ಕಿತಾಪತಿ ಆಗುವಂಥದ್ದು. ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥವರಿಗೆ ಅನಾನುಕೂಲ, ಕೆಟ್ಟ ಹೆಸರು, ಪೊಲೀಸ್ ಸ್ಟೇಷನ್, ಕೋರ್ಟು, ಕಚೇರಿ ಅಲಿಯುವಂತಹ ಪರಿಸ್ಥಿತಿ ಬರುವಂಥದ್ದಾಗಿರುತ್ತೆ. ವಾಗ್ದೋಷ, ಹಿಂದೆ ಮುಂದೆ ನೋಡ್ಕೊಂಡು ಮಾತಾಡಬೇಕಾಗತ್ತೆ. ನಿಮ್ಮ ಮೇಲೆ ಚಾಡಿ ಹೇಳುವಂಥದ್ದಾಗಿರುತ್ತೆ. ಖಂಡಿತವಾಗ್ಲೂ ಕೂಡ ಸರ್ಕಾರಿ ಸಂಬಂಧವಾಗಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದು ಅದನ್ನು ನಿಭಾಯಿಸ್ಕೋಬೇಕಾಗತ್ತೆ. ಇಲ್ಲದಿದ್ರೆ ಅಪವಾದಗಳು, ಇಲ್ಲ ಸಲ್ಲದ ಆರೋಪಗಳು, ಕಟ್ಟಿಟ್ಟ ಬುದ್ಧಿ ಅಂತಕ್ಕಂಥದ್ದಾಗಿರುತ್ತೆ. ರಾಜಕಾರಣಿಗಳಿಗೆ ಒಳ್ಳೇದಲ್ಲ. ಹಾಗೆಯೇ ಸರ್ಕಾರಿ ನೌಕರಿಯಲ್ಲಿ ಇರ್ತಕ್ಕಂಥವರಿಗೆ ಅನಾನುಕೂಲಗಳು. ಸ್ವಲ್ಪ ತಾಳ್ಮೆಯಿಂದ ಇದ್ದು ಈ ಸಮಸ್ಯೆಗಳನ್ನ ದೂರ ಮಾಡ್ಕೋಬೇಕಾಗತ್ತೆ ಕಟಕ ರಾಶಿಯಲ್ಲಿ ಇರ್ತಕ್ಕಂಥವ್ರು. ಹಾಗೆಯೇ ಅಷ್ಟಮದಲ್ಲಿರ್ತಕ್ಕಂಥ ರಾಹುವಿನ ಪ್ರಭಾವದಿಂದ ಅಪಮೃತ್ಯು ದೋಷ ಹೆಚ್ಚಿಗೆ ಕಾಡುವುದರಿಂದ ಖಂಡಿತವಾಗ್ಲೂ ಕೂಡ ಸ್ವಲ್ಪ ಎಚ್ಚೆತ್ಕೋಬೇಕಾಗತ್ತೆ. ವಾಹನಗಳಲ್ಲಿ ರಸ್ತೆಯ ಮಾರ್ಗವಾಗಿ ಪ್ರಯಾಣ ಮಾರ್ಗದಲ್ಲಿ ಖಂಡಿತವಾಗ್ಲೂ ಕೂಡ ತಾಳ್ಮೆಯಿಂದ ಇರಬೇಕಾಗತ್ತೆ. ಅವಸರಪಟ್ಟು ಯಾವುದೂ ಕೂಡ ಮಾಡಕ್ ಹೋಗ್ಬಾರ್ದು. ಹಾಗೆಯೇ ದುಡ್ಡು ಕಾಸಿನ ವಿಚಾರದಲ್ಲಿ ಸ್ವಲ್ಪ
ಕಿರಿಕಿರಿ, ಮೋಸ, ವಂಚನೆಗೆ ಒಳಗಾಗುವಂಥ ಲಕ್ಷಣಗಳು ಕಂಡು ಬರ್ತಾ ಇದೆ. ಯಾರಿಗೂ ಕೂಡ ವಿಟ್ನೆಸ್ಗಾಗಲಿ ಜಾಮೀನು ಅಂತ ಹೇಳಿ ಹೋಗಬೇಡಿ. ಖಂಡಿತವಾಗ್ಲೂ ಕೂಡ ಎಷ್ಟೇ ಸ್ವಂತದವರು, ಎಷ್ಟೇ ರಕ್ತ ಸಂಬಂಧಪಟ್ಟವರು, ಸ್ನೇಹಿತರಾಗಿರಲಿ, ಖಂಡಿತವಾಗ್ಲೂ ಕೂಡ ದೂರ ಮಾಡಿ. ಖಂಡಿತವಾಗ್ಲು ಸೊ ವಿಟ್ನೆಸ್ ಹಾಕೋದನ್ನ, ಸೆಕ್ಯೂರಿಟಿ ಹೇಳೋದನ್ನ ಅವಾಯ್ಡ್ ಮಾಡಿ. ಖಂಡಿತವಾಗ್ಲೂ ಕೂಡ ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು, ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅಮ್ಮನವ್ರ ದೇವಸ್ಥಾನಕ್ಕೆ ಅಥವಾ ಅಮ್ಮನವ್ರ ಪೂಜೆ ಮಾಡಿ, ಅಥವಾ ಓಂ ಮೂಕಾಂಬಿಕಾ ದೇವಿಯ ನಮಃ ಅಂತಕ್ಕಂಥ ಮಂತ್ರ ಹಾಗೂ ಬೇವಿನ ಬೇರು, ತುಳಸಿ ಬೇರು, ಎರಡು ಬೇರುಗಳು ಕೂಡ ಪರ್ಸಲ್ಲಿ ಇಟ್ಕೊಳ್ಳಿ ಅಥವಾ ದೇವ್ರನ್ನ ಇಟ್ಕೊಂಡು ಪೂಜೆ ಮಾಡಿ. ಎಲ್ಲ ಸಮಸ್ಯೆಗಳು ಕೂಡ ದೂರವಾಗುತ್ತೆ. ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ಸಿಂಹ ರಾಶಿಯಾಧಿಪತಿಯಾದ ರವಿ ಗ್ರಹ ರಾಶಿಯಲ್ಲಿರ್ತಕ್ಕಂಥದ್ದು ತುಂಬ ವಿಶೇಷವಾದಂತಹ ಸ್ಥಾನಮಾನ ಸಿಗ್ತಕ್ಕಂಥದ್ದು. ಆದರೆ ಕೇತು ಜೊತೆಯಲ್ಲಿರೋದು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗತ್ತೆ. ಆದರೆ ನಿಧಾನಕ್ಕೆ ಕೈಗೂಡಿ ಬರುವಂಥ ಲಕ್ಷಣಗಳು ಕಂಡು ಬರ್ತಾ ಇದೆ ಸಿಂಹರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಎರಡರಲ್ಲಿರ್ತಕ್ಕಂಥ ಕುಜ ಮತ್ತು ಚಂದ್ರ, ಶಶಿ ಮಂಗಲ ಯೋಗ, ಚಂದ್ರ ಮಂಗಲ ಯೋಗ, ಗುರು ತುಂಬ ಚೆನ್ನಾಗಿದೆ. ಶುಭ ಖರ್ಚುಗಳನ್ನು ಉಂಟು ಮಾಡ್ತಕ್ಕಂಥದ್ದಾಗಿರುತ್ತೆ. ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಖಂಡಿತವಾಗ್ಲೂ ಕೂಡ ಅನುಕೂಲ ತುಂಬ ಚೆನ್ನಾಗಿದೆ. ಮಾಡ್ತಕ್ಕಂಥ ವ್ಯಾಪಾರದಲ್ಲಿ ಹೆಚ್ಚು ಲಾಭ ದೊರೆಯುವಂಥದ್ದಾಗಿರುತ್ತೆ. ವಿದ್ಯಾರ್ಥಿನಿಯಲ್ಲಿ ಖಂಡಿತವಾಗ್ಲೂ ಕೂಡ ಒಳ್ಳೆ ಪರ್ಸೆಂಟೇಜ್ ಬರುವಂಥದ್ದಾಗಿರುತ್ತೆ. ಓದು ಬರಹ ಚೆನ್ನಾಗಿರುವಂಥದ್ದು ಈ ವಾರ ಖಂಡಿತವಾಗ್ಲೂ ಕೂಡ ಸಿಂಹರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಸ್ವಲ್ಪ ಕೋಪ ಕಡಿಮೆ ಮಾಡುವ ಪ್ರಯತ್ನ ಮಾಡಿ. ಖಂಡಿತವಾಗ್ಲೂ ಕೂಡ ನಂಬಿಕೆ ದ್ರೋಹ ಆಗುವಂಥ ಲಕ್ಷಣಗಳು ಕಂಡು ಬರ್ತಾ ಇದೆ. ಸತಿ ಪತಿ ಕಲಹ, ತಾಳ್ಮೆಯಿಂದ ಇರಬೇಕಾಗುತ್ತೆ. ಅನ್ಯೋನ್ಯ ಇರಬೇಕು ಅಂತಂದ್ರೆ ನೀವು ರಾಹುಕೇತು ಅಥವಾ ಅಮ್ಮನವರ ದೇವಸ್ಥಾನಕ್ಕೆ ದುರ್ಗಾದೇವಿ ಆರಾಧನೆ ಮಾಡೋದ್ರಿಂದ ಈ ಸಮಸ್ಯೆಗಳನ್ನು ದೂರ ಮಾಡಬಹುದು. ಓಂ ಕಾತ್ಯಾಯನಾಯ ವಿದ್ಮೆಗೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯ ಅಂತಕ್ಕಂಥ ಮಂತ್ರ ಸದಾಕಾಲ ನೀವು ಪಠನೆ ಮಾಡಿ, ಅಥವಾ ಓಂ ದುಮ್ ದುರ್ಗಾಯೇ ನಮಃ ಅಂತಕ್ಕಂಥ ಮಂತ್ರ ಯಥೇಚ್ಛವಾಗಿ ನೀವು ಪಠಿಸ್ಕೊಳ್ಳಿ. ಸಮಸ್ಯೆಗಳಿಂದ ದೂರವಾಗುತ್ತೆ. ಹಾಗೆಯೇ ಅಷ್ಟಮದಲ್ಲಿರ್ತಕ್ಕಂಥ ಶನಿಯ ಪ್ರಭಾವದಿಂದ ಮೃತ್ಯು, ಅಪಮೃತ್ಯು ದೋಷ ಹಾಗೂ ಹಣದ ಸಮಸ್ಯೆ, ಸಾಲದ ಸಮಸ್ಯೆ, ಮೋಸ, ವಂಚನೆಗೊಳಗಾಗುವಂಥದ್ದು, ಕುಟುಂಬದಲ್ಲಿ ಅಶಾಂತಿ, ಕಿರಿಕಿರಿ, ನಂಬಿಕೆ ದ್ರೋಹಗಳು ಇವೆಲ್ಲ ಕೂಡ ಆಗುವಂಥ ಲಕ್ಷಣಗಳು ಕಂಡು ಬರ್ತಾ ಇದೆ. ಹಾಗೂ ಪ್ರಮೋಷನ್ ಅವು ಇವು ಅಂತ ಹೇಳಿ ಅಲೆಯಕ್ಕೆ ಹೋಗ್ಬಿಡಿ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ರಾಜಕಾರಣಿಗಳಿಗೆ, ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥವ್ರಿಗೆ ಖಂಡಿತವಾಗ್ಲೂ ಕೂಡ ಇನ್ನಷ್ಟು ಕಾಲ ತಾಳ್ಮೆಯಿಂದ ಇದ್ದು ಅದನ್ನ ದೂರ ಮಾಡ್ಕೋಬೇಕಾಗತ್ತೆ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಆದ್ರೆ ಯಾವುದೋ ಒಂದು ವಿಚಾರದಲ್ಲಿ ಕೋರ್ಟು ಕಚೇರಿ ಅಲಿಯುವಂಥ ಪರಿಸ್ಥಿತಿ ಕೂಡ ಬರುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ ಸಿಂಹರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಎಚ್ಚೆತ್ಕೋಲಿ. ಖಂಡಿತವಾಗ್ಲೂ ಕೂಡ ಅಷ್ಟು ಸುಲಭ ಯಾರನ್ನು ನಂಬಲಿಕ್ಕೆ ಹೋಗಬಾರ್ದು. ಸಿಂಹರಾಶಿ ಹುಟ್ಟಿರ್ತಕ್ಕಂಥವ್ರು ರಾಹು ಪ್ರಭಾವ ಹೆಚ್ಚಾಗಿರೋದ್ರಿಂದ ಹಾಗೂ ಶತ್ರು ಬಾಧೆ ಹೆಚ್ಚಾಗಿರೋದ್ರಿಂದ ಖಂಡಿತವಾಗ್ಲೂ ಕೂಡ ಅನಾರೋಗ್ಯ ಸಮಸ್ಯೆ, ದೊಡ್ಡ ಮಟ್ಟಕ್ಕೆ ಶಸ್ತ್ರಚಿಕಿತ್ಸೆ ಆಗುವಂಥ ಲಕ್ಷಣಗಳು ಕೂಡ ಕಂಡು ಬರುತ್ತೆ ಸಿಂಹರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಆದರೆ ರಾಶಿಯಾಧಿಪತಿಯಾದ ಸೂರ್ಯಗ್ರಹ ರಾಶಿಯಲ್ಲೇ ಬಲವಾಗಿರೋದ್ರಿಂದ, ಗುರುಬಲ ಹೆಚ್ಚಾಗಿರೋದ್ರಿಂದ ತಕ್ಕ ಮಟ್ಟಿಗೆ ಈ ಸಮಸ್ಯೆಗಳನ್ನ ದೂರ ಮಾಡ್ಕೋಬಹುದು. ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಅಶ್ವತ್ಥ ಬೇರು, ಬಿಳಿ ಎಕ್ಕದ ಬೇರು, ಈ ಎರಡು ಬೇರುಗಳನ್ನ ಪರ್ಸಲ್ಲಿ ಇಡೋದ್ರ ಮೂಲಕವಾಗಿ ಎಲ್ಲ ಸಮಸ್ಯೆಗಳನ್ನ ದೂರ ಮಾಡ್ಕೋಬಹುದು. ಶುಭ ಸಂಖ್ಯೆ 1, 3. ಶುಭ ಬಣ್ಣಗಳು ಪಿಂಕ್, ರೆಡ್, ಯೆಲ್ಲೋ, ಆರೆಂಜ್, ವೈಲೆಟ್. ಇದು ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವಿಶೇಷತೆ. ಇದೆಲ್ಲ ಕೂಡ ಉಪಯೋಗ ಮಾಡಿ ಎಲ್ಲ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಳಿ. ಸಿಂಹರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ಕನ್ಯಾ ರಾಶಿಯಾಧಿಪತಿಯಾದ ಬುಧಗ್ರಹ ಮತ್ತು 9, 10 ಧರ್ಮ ಕರ್ಮಾಧಿಪತಿಗಳಾದಂತಹ ಶುಕ್ರ, ಬುಧ ಏಕಾದಶ ಭಾವದಲ್ಲಿರ್ತಕ್ಕಂಥದ್ದು ತುಂಬ ವಿಶೇಷವಾದಂತಹ ಸ್ಥಾನಮಾನ ಸಿಗುವಂಥದ್ದು, ಉದ್ಯೋಗ ಪ್ರಾಪ್ತಿ ಆಗುವಂಥದ್ದು, ಮನೆ ಕಟ್ಟುವಂಥದ್ದು, ಸೈಟ್ ಖರೀದಿ ಮಾಡುವಂಥದ್ದು, ಉದ್ಯೋಗ ಪ್ರಾಪ್ತಿ, ಒಳ್ಳೆ ಪ್ರಮೋಷನ್ ಸಿಗುವಂಥದ್ದು, ಒಳ್ಳೆ ವ್ಯಾಪಾರದಲ್ಲಿ ಹೊಸ ಪ್ರಯತ್ನ ಕೈಗೂಡಿ ಬರುವಂಥದ್ದು, ಇಂಟರ್ವ್ಯೂ ಅಟೆಂಡ್ ಮಾಡ್ತಕ್ಕಂಥವರಿಗೆ ಒಳ್ಳೆ ನೌಕರಿ ಸಿಗುವಂಥದ್ದು, ಮತ್ತೆ ವಿಜಯವನ್ನು ಸಾಧಿಸ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಗೊಂದಲ, ಯಾಕಂದ್ರೆ ಅಷ್ಟಮಾಧಿಪತಿ ಆದ ಕುಜ ಲಗ್ನದಲ್ಲಿ ರಾಶಿಯಲ್ಲಿ ಇರೋದ್ರಿಂದ ಸ್ವಲ್ಪ ಕೋಪ ಕಡಿಮೆ ಮಾಡ್ಕೊಳ್ಳಿ. ತಾಳ್ಮೆಯಿಂದ ಇರ್ತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ಒಳ್ಳೆಯದು. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಎಲ್ಲೇ ಮನೆಯಲ್ಲಿರ್ತಕ್ಕಂಥ ಶನಿ ವಕ್ರಗತಿಯಲ್ಲಿರೋದ್ರಿಂದ ಸತಿ ಪತಿ ಕಲಹ, ಅನಾನುಕೂಲಗಳು, ಗಂಡ ಹೆಂಡತಿ ಸಮಸ್ಯೆಗಳನ್ನ ಉಂಟು ಮಾಡ್ತಕ್ಕಂಥದ್ದು, ಇದೆಲ್ಲ ಕೂಡ ಹುಷಾರಾಗಿದ್ದು ಇದನ್ನ ದೂರ ಮಾಡ್ಕೋಬೇಕಾಗತ್ತೆ. ಪ್ರೀತಿಯಿಂದ ಈ ಸಮಸ್ಯೆಗಳನ್ನ ದೂರ ಮಾಡ್ಕೋಬಹುದು ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೂ. 6ನೇ ಭಾವದಲ್ಲಿ ರಾಹು ಇರೋದ್ರಿಂದ ಆರೋಗ್ಯ ಪ್ರಾಪ್ತಿ, ಶತ್ರು ವಿಜಯ, ಸಾಲ ದೂರ ಆಗುವಂಥದ್ದು, ಸ್ವಲ್ಪ ಸಾಲದಿಂದ ಮುಕ್ತಿ ಪಡೆಯುವಂಥದ್ದು. ಅದಕ್ಕೆ ತಕ್ಕಂತೆ ಧನಾಧಿಪತಿ ಶುಕ್ರ ಲಾಭದಲ್ಲಿ ಇರೋದ್ರಿಂದ ಹೆಚ್ಚು ಲಾಭ ದೊರೆಯುವಂಥದ್ದಾಗಿರುತ್ತೆ. ವ್ಯಾಪಾರ ವಹಿವಾಟು ತುಂಬ ಚೆನ್ನಾಗಿರುತ್ತೆ ಈ ವಾರ ನಿಮಗೆ ಖಂಡಿತವಾಗ್ಲೂ ಕೂಡ.
ಹಾಗೆಯೇ ದಶಮದಲ್ಲಿರ್ತಕ್ಕಂಥ ಗುರುಗ್ರಹ ಹೊಸ ಪ್ರಯತ್ನಗಳು, ಕೆಲಸ ಕಾರ್ಯಗಳಲ್ಲಿ ಸೊ ದೊಡ್ಡ ಮಟ್ಟಕ್ಕೆ ಸಾಲ ಮಾಡಿ ನೀವು ಕೂಡ ಮುಂದುವರ್ಸ್ಕೊಂಡು ಹೋಗ್ಬೋದು ಅಂತಕ್ಕಂಥ ವಾತಾವರಣಗಳು ಕಂಡು ಬರ್ತಾ ಇದೆ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಶಶಿ ಮಂಗಲ ಯೋಗ ರಾಶಿಯಲ್ಲೇ 25, 26, 27, 28 ಈ ಥರ ಈ ವಾರ ಪೂರ್ತಿ ನಿಮಗೆ ಚಂದ್ರ ಒಳ್ಳೆ ಅನುಕೂಲವಾದ ಒಂದು ಸ್ಥಾನಗಳಲ್ಲಿ ಗೋಚರಿಸಿದ್ರೆ ಖಂಡಿತವಾಗ್ಲೂ ಕೂಡ ಒಳ್ಳೆ ಅನುಕೂಲಗಳು ತಂದು ಕೊಡುತ್ತೆ. ಆ ಸಹೋದರ ಪ್ರಾಪ್ತಿ ಉಂಟು ಮಾಡುವಂಥದ್ದು, ವಿಜಯವನ್ನು ಸಾಧಿಸ್ತಕ್ಕಂಥದ್ದಾಗಿರುತ್ತೆ ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ. ಹಾಗೂ 6ನೇ ಭಾವದಲ್ಲಿರ್ತಕ್ಕಂಥ ರಾಹು ಅಷ್ಟಲಕ್ಷ್ಮಿ ಯೋಗ, ಅಷ್ಟ ಐಶ್ವರ್ಯ ಯೋಗವನ್ನು ತಂದು ಕೊಡುವಂಥ ಒಂದು ಲಕ್ಷಣಗಳು ಕಂಡು ಬರ್ತಾ ಇದೆ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಒಟ್ಟಾರೆಯಾಗಿ ಈ ವಾರ ನೀವು ಖಂಡಿತವಾಗ್ಲೂ ತುಳಸಿ ಬೇರು, ಬೆಟ್ಟದ ನೆಲ್ಲಿ ಬೇರು, ಈ 2 ಬೇರುಗಳನ್ನ ಪರ್ಸಲ್ಲಿ ಅಥವಾ ದೇವ್ರ ಮನೆ ಇಟ್ಕೊಂಡು ಪೂಜೆ ಮಾಡಿ, ಹಾಗೂ ನೆಲ್ಲಿಕಾಯಿ ಪುಡಿಯನ್ನ ಸೇವನೆ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ಗ್ರಹ ವೃಕ್ಷ ಪರಿಹಾರದ ಮೂಲಕವಾಗಿ ಖಂಡಿತವಾಗ್ಲೂ ಆ ಒಂದು ಚಲನವಲನ ಆಗಿ, ರಕ್ತದಲ್ಲಿ ಚಲನವಲನ ಆಗಿ ಅದು ಕೂಡ ಒಂದು ಒಳ್ಳೆ ರೀತಿ ಪರಿಹಾರ ಕಂಡುಕೊಳ್ಳುವಂಥ ಲಕ್ಷಣಗಳು ಕಂಡು ಬರ್ತಾ ಇದೆ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಶುಭವಾಗಲಿ. ಈ ವಾರ ನಿಮಗೆ ಬಿಳಿ ಮತ್ತು ಹಸಿರು ಹಾಗೂ ಗ್ರೇ ಬಣ್ಣಗಳು ನಿಮಗೆ ಒಳ್ಳೆ ಅದೃಷ್ಟ ತಂದುಕೊಡುವಂಥದ್ದು. 5, 6 ಸಂಖ್ಯೆ ಒಳ್ಳೆ ಯಶಸ್ಸು ಕೊಡ್ತಕ್ಕಂಥ ಒಂದು ಸಂಖ್ಯೆಗಳಾಗಿರುತ್ತೆ ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಶುಭವಾಗಲಿ. ತುಲಾ ರಾಶಿಯಾಧಿಪತಿಯಾದ ಶುಕ್ರ ಗ್ರಹ ದಶಮದಲ್ಲಿರ್ತಕ್ಕಂಥದ್ದು ಮಾಡ್ತಕ್ಕಂಥ ಕೆಲಸ ಕಾರ್ಯ, ವ್ಯಾಪಾರ, ವಹಿವಾಟು, ಉದ್ಯೋಗ, ಹೊಸ ಪ್ರಯತ್ನಗಳು, ವಿಜಯ, ಧನಪ್ರಾಪ್ತಿ ಉಂಟು ಮಾಡುವಂಥದ್ದು, ಸತಿಪತಿ ಅನ್ಯೋನ್ಯ, ಪತ್ನಿಯಿಂದ ಏನಾದರೂ ಪ್ರಯತ್ನ ಮಾಡಿ ಸಕ್ಸಸ್ ಮಾಡಿ ಅವ್ರ ಹೆಸರಿಗೆ ಏನಾದರೂ ಪ್ರಾರಂಭ ಮಾಡಿದ್ರೆ ಆ ಸಕ್ಸಸ್ನ ತಂದು ಕೊಡುವಂಥದ್ದಾಗಿರುತ್ತೆ. ಒಳ್ಳೆ ಒಂದು ಅದ್ಭುತವಾದ ಒಂದು ವಾರ ಅಂತಕ್ಕಂಥದ್ದು ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಸೊ ಮಕ್ಕಳಿಂದ ಸ್ವಲ್ಪ ಮಟ್ಟ ಕಿರಿಕಿರಿ ಇರುತ್ತೆ. ಸೊ ಆದರೆ ಎಲ್ಲ ಥರದಲ್ಲೂ ಕೂಡ ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಒಳ್ಳೆ ಅದೃಷ್ಟ ಇರತಕ್ಕಂಥ ಒಂದು ವಾರವಾಗಿರುತ್ತೆ. ಅಷ್ಟಲಕ್ಷ್ಮಿ ಯೋಗ, ಧನಪ್ರಾಪ್ತಿ ಉಂಟು ಮಾಡುವಂಥದ್ದು, ದುಡ್ಡು ಕಾಸು ಚೆನ್ನಾಗಿ ಓಡಾಡುವಂಥದ್ದು, ಕೈ ಬದಲಾವಣೆ ಅಂತಕ್ಕಂಥ ಹಾಗೂ ಲೋನ್ ಏನಾದ್ರು ಪ್ರಯತ್ನ ಮಾಡಿದರೆ ಖಂಡಿತವಾಗ್ಲೂ ಕೂಡ ಬಂದು ತಲುಪುವಂಥದ್ದು. ಹಾಗೂ 9ನೇ ಮನೆಯಿಂದ ರಾಶಿ ಮೇಲೆ ಗುರು ದೃಷ್ಟಿ ಇರೋದ್ರಿಂದ ಶುಭ ಕಾರ್ಯ, ಮದುವೆ ವಯಸ್ಸಲ್ಲಿರ್ತಕ್ಕಂಥ ಗಂಡು ಅಥವಾ ಹೆಣ್ಣಿಗೆ ವಿವಾಹ ಪ್ರಾಪ್ತಿ ಕೂಡಿ ಬರುವಂಥದ್ದಾಗಿರುತ್ತೆ ಖಂಡಿತವಾಗ್ಲೂ ಕೂಡ. ಹಾಗೆಯೇ 10ನೇ ಮನೆಯಲ್ಲಿರ್ತಕ್ಕಂಥ ಬುಧ ವ್ಯಾಪಾರದಲ್ಲಿ ಹೆಚ್ಚು ಲಾಭ ದೊರೆಯುವಂಥದ್ದು. ಸೊ ಅದ್ಭುತವಾದ ಒಂದು ವಾರ ಅಂತಕ್ಕಂಥದ್ದು ತುಲಾ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಅದರ ವ್ಯಯದಲ್ಲಿ ಧನ ಸಪ್ತಮಾಧಿಪತಿ ಕುಜ ಇರೋದ್ರಿಂದ ಹಣದ ಸಮಸ್ಯೆ, ದುಡ್ಡು ಕಾಸು, ಅನಾವಶ್ಯಕ ಖರ್ಚುಗಳು ಅವಾಯ್ಡ್ ಮಾಡ್ಕೊಳ್ಳಿ. ಗರ್ಭಕೋಶ ಸಂಬಂಧ ಹೆಣ್ಣುಮಕ್ಕಳಿಗೆ ಎದುರಿಸುವಂಥದ್ದಾಗಿರುತ್ತೆ. ಸೊ ಇದೆಲ್ಲ ಕೂಡ ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಎಚ್ಚೆತ್ಕೋಬೇಕಾಗತ್ತೆ. ಹಾಗೆಯೇ 11ನೇ ಮನೆ ಇರತಕ್ಕಂತಹ ಸೂರ್ಯಗ್ರಹ ರಾಜಕಾರಣಿಗಳಿಗೆ, ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥವ್ರಿಗೆ ಅತಿ ಉನ್ನತ ಸ್ಥಾನಮಾನ ಸಿಗುವಂಥದ್ದಾಗಿರುತ್ತೆ. ಹಾಗೂ ಈ ಒಂದು ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಸಾಲ ಮುಕ್ತಿಯನ್ನು ಪಡೆಯುವಂಥದ್ದು, ಹಾಗೆಯೇ ಆರೋಗ್ಯ ಪ್ರಾಪ್ತಿ, ಶತ್ರು ವಿಜಯವನ್ನು ಸಾಧಿಸ್ತಕ್ಕಂಥದ್ದು, ದೂರ ಪ್ರಯಾಣ ಮಾಡುವಂಥದ್ದಾಗಿರುತ್ತೆ ಖಂಡಿತವಾಗ್ಲೂ ಕೂಡ. ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಅದ್ಭುತವಾದ ಒಂದು ವಾರ ಅಂದರೆ ತಪ್ಪಾಗಲಾರದು. ಒಳ್ಳೆ ಅದೃಷ್ಟ ಇರತಕ್ಕಂಥ ಒಂದು ವಾರ ಅಂತಕ್ಕಂಥದ್ದು ಇರುತ್ತೆ ಈ ವಾರ. ಸೊ ಖಂಡಿತವಾಗ್ಲೂ ಕೂಡ ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಸೊ ಬೆಟ್ಟದ ನೆಲ್ಲಿ ಬೇರು, ತುಳಸಿ ಬೇರು ಹಾಗೂ ಅಶ್ವತ್ಥ ಬೇರುಗಳನ್ನ 1 ಇಂಚು ಸಂಗ್ರಹ ಮಾಡಿ ಪರ್ಸಲ್ಲಿ ಅಥವಾ ದೇವ್ರ ಕೊನೆ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ಇನ್ನಷ್ಟು ಸಮಸ್ಯೆಗಳನ್ನು ದೂರ ಮಾಡಿ ಅದೃಷ್ಟವನ್ನು ತಂದುಕೊಡುವಂಥ ಒಂದು ವಾರವಾಗಿರುತ್ತೆ ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. 3, 5, 6 ಸಂಖ್ಯೆ ಒಳ್ಳೆಯ ಯಶಸ್ಸನ್ನು ಕೊಡ್ತಕ್ಕಂಥ ಒಂದು ಸಂಖ್ಯೆಗಳಾಗಿರುತ್ತೆ. ಈ ವಾರ ನಿಮಗೆ ಓಂ ಶರವಣ ಭವಾಯ ನಮಃ ಅಂತಕ್ಕಂಥ ಮಂತ್ರ ಪಟ್ಕೊಳ್ಳಿ. ಆ ಕುಜನಿಂದ ಸ್ವಲ್ಪ ಬರ್ತಕ್ಕಂಥ ಸಮಸ್ಯೆಗಳು ದೂರವಾಗುತ್ತೆ. ಶುಭವಾಗಲಿ. ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ರಾಶಿಯಾಧಿಪತಿ ಕುಜಗ್ರಹ ಶಶಿ ಮಂಗಲ ಯೋಗದಲ್ಲಿರ್ತಕ್ಕಂಥದ್ದು ತುಂಬಾ ವಿಶೇಷವಾಗಿ ಮುಟ್ಟಿದ್ದೆಲ್ಲ ಚೆನ್ನಾಗುವಂಥದ್ದು. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ದಶಮದಲ್ಲಿರ್ತಕ್ಕಂಥ ಸೂರ್ಯಗ್ರಹ ರಾಜಕೀಯವಾಗಿ ರಾಜಕಾರಣಿಗಳಿಗೆ ಯಶಸ್ಸು, ಕೀರ್ತಿ, ಒಳ್ಳೆ ಪಕ್ಷ ಸೇರುವಂಥದ್ದು, ಹೊಸದಾಗಿ ರಾಜಕೀಯವಾಗಿ ಸೇರುವಂಥದ್ದು, ಸರ್ಕಾರಿ ಉನ್ನತ ಸ್ಥಾನ ಸಿಗುವಂಥದ್ದು, ಖಂಡಿತವಾಗ್ಲೂ ಕೂಡ ದೊಡ್ಡ ಮಟ್ಟಕ್ಕೆ ಪ್ರಮೋಷನ್ ಸಿಗುವಂಥದ್ದು ಎಲ್ಲ ಕೂಡ ಇರುತ್ತೆ ವೃಶ್ಚಿಕ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಪೊಲೀಸ್, ಆರ್ಮಿ ಮತ್ತು ಡಾಕ್ಟರ್ಗಳಿಗೆ ತುಂಬ ಒಳ್ಳೆಯದು. ವೈದ್ಯರುಗಳಿಗೆ ಖಂಡಿತವಾಗ್ಲೂ ಕೂಡ ಒಂದು ಒಳ್ಳೆಯ ಒಂದು ಅವಕಾಶಗಳು ಬರುವಂಥದ್ದಾಗಿರುತ್ತೆ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಹಾಗೆಯೇ ಈ ಒಂದು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಹೊಸ ಪ್ರಯತ್ನಗಳು, ಒಂದು ಭೂ ಖರೀದಿ ಮಾಡುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಹಾಗೆಯೇ ದೂರದ ಪ್ರಯಾಣ ಕೂಡ ಮಾಡುವಂಥದ್ದು. ಅಷ್ಟಮ ಗುರು ಇದ್ರೂ ಕೂಡ ಕುಟುಂಬ ಸ್ಥಾನದಲ್ಲಿ, ಧನಸ್ಥಾನದಲ್ಲಿ, ವಾಕ್ಸ್ಥಾನದಲ್ಲಿ ಗುರು ದೃಷ್ಟಿ ಇರೋದ್ರಿಂದ ಒಳ್ಳೆಯ ವಾಕ್ಚಾತುರ್ಯ, ಕುಟುಂಬದಲ್ಲಿ ಶುಭ ಕಾರ್ಯಗಳು ಹಾಗೂ ದುಡ್ಡು ಕಾಸು ಚೆನ್ನಾಗಿ ಓಡಾಟಗಳು ಎಲ್ಲ ಕೂಡ ಇರುತ್ತೆ.
ವೃಶ್ಚಿಕ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಆದರೆ 10ನೇ ಮನೆಯಲ್ಲಿ ಇರ್ತಕ್ಕಂಥ ರವಿ ಮತ್ತು ಕೇತು ಸ್ವಲ್ಪ ಮಟ್ಟಿಗೆ ಗೊಂದಲ ಕಿರಿಕಿರಿ ಆಗುವಂಥದ್ದು, ಮಾತೃ ಪಿತೃ ಸ್ವಲ್ಪ ಗಂಡಾಂತರಗಳನ್ನ ಎದುರಿಸುವಂಥದ್ದಾಗಿರುತ್ತೆ. ಸೊ ದ್ವೇಷಿಸ್ಕೋಬೇಕಾಗುತ್ತೆ. ಈ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಖಂಡಿತವಾಗ್ಲೂ ಕೂಡ ಸ್ಥಾನಾಧಿಪತಿ ಶನಿ ವಕ್ರಗತಿಯಲ್ಲಿರೋದ್ರಿಂದ ಮಕ್ಕಳ ವಿಚಾರದಲ್ಲಿ ಹಾಗೂ ತಾಯಿ ತಂದೆಗಳ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟು ಮಾಡ್ತಕ್ಕಂಥದ್ದಾಗಿರುತ್ತೆ. ವೃಶ್ಚಿಕ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಸೊ ಹೊಸ ಪ್ರಯತ್ನಗಳು, ಶುಭ ಮುಹೂರ್ತಗಳಲ್ಲಿ ಮದುವೆ ಆಗಿ ಮಕ್ಕಳ ಆಗದೆ ಇರತಕ್ಕಂಥವ್ರಿಗೆ ಸಂತಾನ ಯೋಗ ಪಡ್ಕೊಳ್ಳುವಂಥದ್ದಾಗಿರುತ್ತೆ. ಗುರುಬಲ ಇಲ್ಲದಿದ್ದರೂ ಕೂಡ ಸೊ ಸಂತಾನ ಸ್ಥಾನಾಧಿಪತಿಯಾದ ಅವನು ಗುರುಗ್ರಹ ಅಷ್ಟಮದಲ್ಲಿದ್ದಾಗ ಖಂಡಿತವಾಗ್ಲೂ ಕೂಡ ಸೊ ಅಷ್ಟಮ ಗುರು ಪ್ರಭಾವ ಅಷ್ಟಮ ಶನಿಕ್ಕಿಂತ ಹೆಚ್ಚು ದುಷ್ಪರಿಣಾಮಗಳು ಅಂತ ಹೇಳ್ಬೋದು. ಆದರೆ ದೃಷ್ಟಿಗೆ ಬಲ ಹೆಚ್ಚಾಗಿರೋದ್ರಿಂದ ಸಂತಾನ ಯೋಗವನ್ನು ಕೂಡ ಪಡ್ಕೊಳ್ಳುವಂಥದ್ದು, ಕುಟುಂಬದಲ್ಲಿ ಮಕ್ಕಳ ಒಂದು ಶಬ್ದ ಬರುವಂತ ಒಂದು ವಾತಾವರಣ ಕಂಡು ಬರ್ತಾ ಇದೆ. ಖಂಡಿತವಾಗ್ಲೂ ಕೂಡ ವೃಶ್ಚಿಕ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ, ವೃಶ್ಚಿಕ ರಾಶಿ ಹುಟ್ಟಿರ್ತಕ್ಕಂಥವರು ಉತ್ತರಾಣಿ ಬೇರು, ಕೆಂಪು ನೆನೆ ಹಕ್ಕಿಯ ಬೇರು, ಮೆಹಂದಿ ಬೇರು, ಈ 3 ಬೇರುಗಳನ್ನು ಕೂಡ ಒಂದೊಂದು ಇಂಚು ಸಂಗ್ರಹ ಮಾಡಿ ಮನೆಯಲ್ಲಿ ಅಥವಾ ಪರ್ಸಲ್ಲಿ ಇಟ್ಕೊಂಡು ಈ ತಾಂತ್ರಿಕವಾಗಿ ವೃಕ್ಷ ಪರಿಹಾರ ಖಂಡಿತವಾಗ್ಲೂ ಕೂಡ ಆಗುವಂತ ಲಕ್ಷಣ ಕಂಡು ಬರ್ತಾ ಇದೆ. ಗರಿಕೆ ಪುಡಿಯನ್ನು ಸೇವನೆ ಮಾಡೋದ್ರಿಂದ ಇನ್ನಷ್ಟು ತೇಜಸ್ಸನ್ನು ಉಂಟು ಮಾಡಿ ರಕ್ತದಲ್ಲಿ ಚಲನವಲನ ಉಂಟು ಮಾಡಿ ಒಂದು ಉನ್ನತ ಸ್ಥಾನ ಸಿಗುವಂಥದ್ದಾಗಿರುತ್ತೆ. 1 ಮತ್ತು 9ರ ಸಂಖ್ಯೆ ಒಳ್ಳೆ ಅದೃಷ್ಟ ತಂದುಕೊಡುವಂಥದ್ದು. ಪಿಂಕ್, ರೆಡ್, ಯೆಲ್ಲೋ, ಆರೆಂಜ್ ಇವೆಲ್ಲ ಕೂಡ ಅದೃಷ್ಟ ತಂದುಕೊಡುವಂತ ಒಂದು ಬಣ್ಣಗಳಾಗಿರುತ್ತೆ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಧನುಸು ರಾಶಿಯಾಧಿಪತಿಯಾದ ಗುರುಗ್ರಹ ಸಪ್ತಮದಲ್ಲಿ ವಿವಾಹ ಪ್ರಾಪ್ತಿ, ಮದುವೆ ಯೋಗ ಕೂಡಿ ಬರುವಂಥದ್ದು, ಸಂತಾನ ಯೋಗ, ಮದುವೆಯಾಗಿ 16 ವರ್ಷಗಳಾಯ್ತು, ಮಕ್ಕಳಾಗಿಲ್ಲ ಅಂತಕ್ಕಂಥವ್ರಿಗೆ ಸಂತಾನ ಯೋಗ ಲಭಿಸುತ್ತೆ. ಖಂಡಿತವಾಗಲು ಸಹೋದರ ಪ್ರಾಪ್ತಿ, ಅಣ್ಣ ತಮ್ಮಂದರು ಆಸ್ತಿಗೋಸ್ಕರ ಕಿತ್ತಾಟಗಳಿತ್ತು ಅದೆಲ್ಲ ಕೂಡ ಅವಾಯ್ಡ್ ಮಾಡಿ ಈಗ ಅನ್ಯೋನ್ಯ ಪ್ರಾಪ್ತಿ, ಸಹೋದರ ಸಹೋದರಿಯಿಂದ ಅನ್ಯೋನ್ಯವಾಗಿ ಇದ್ದು ರಾಜ್ಯ ಆಗಿ ಆಸ್ತಿ ಕಿತ್ತಾಟದಿಂದ ದೂರವಾಗಿ ಕೋರ್ಟು ಕಚೇರಿ ಅಂತ ಅಳಿತಾ ಇದ್ರಲ್ವಾ ಅದೆಲ್ಲ ಕೂಡ ದೂರವಾಗುತ್ತೆ. ಖಂಡಿತವಾಗ್ಲೂ ಕೂಡ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಗುರುಬಲ ತುಂಬಿದ ಗುರುಬಲ ರಾಶಿ ಮೇಲೆ ಎಲ್ಲ ಸಮಸ್ಯೆಗಳು ಕೂಡ ದೂರ ಆಗುವಂಥದ್ದು, ಕುತ್ತಿಗೆಗೆ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗುವಂಥದ್ದು, ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥವ್ರಿಗೆ ಉನ್ನತ ಸ್ಥಾನಮಾನ, ದಶಮದಲ್ಲಿ ನಾಗಯೋಗವಾಗಿರ್ತಕ್ಕಂಥದ್ದು, ಕುಜಗ್ರಹ 2 ಗ್ರಹಗಳು ಕೂಡ ಬಲವಾಗಿರ್ತಕ್ಕಂಥದ್ದು, ಸೂರ್ಯ ಮತ್ತು ಕುಜಗ್ರಹ, ಸರ್ಕಾರಿ ನೌಕರಿಯಲ್ಲಿ ಉನ್ನತ ಸ್ಥಾನ, ಉದ್ಯೋಗ ಪ್ರಾಪ್ತಿ, ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥವ್ರಿಗೆ ರಾಜಕಾರಣಿಗಳಿಗೆ ಅತಿ ಮುಖ್ಯವಾಗಿ ರಾಜಕೀಯವಾಗಿ ಹೊಸ ಸೇರ್ಪಡೆ ಆಗೋದಕ್ಕೆ, ರಾಜಕೀಯವಾಗಿ ಎಂಟ್ರಿ ಆಗೋದಕ್ಕೆ ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಅತ್ಯಂತ ಶುಭಗಳಿಗೆ ಪ್ರಾರಂಭ ಆಗಿದೆ. ಪ್ರಯತ್ನ ಮಾಡಿ ಖಂಡಿತವಾಗ್ಲೂ ಕೂಡ ಯಾವುದೋ ಒಂದು ಪಕ್ಷವನ್ನ ಸೇರ್ಪಡೆಯಾಗಿ ಖಂಡಿತವಾಗ್ಲೂ ಕೂಡ ಮುಂದಿನ ದಿನಗಳಲ್ಲಿ ನಿಮಗೆ ರಾಜಕೀಯವಾಗಿ ಕೂಡ ಬೆಳವಣಿಗೆಗಳು ಚೆನ್ನಾಗಿರುತ್ತೆ ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಹಾಗೆಯೇ ತಂದೆಯ ಒಂದು ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು, ಸಹೋದರನ ಒಂದು ಆರೋಗ್ಯದಲ್ಲಿ ಏರುಪೇರುಗಳು, ಸ್ವಲ್ಪ ಕಿರಿಕಿರಿ ಕಿತಾಪತಿ ಇರ್ತಕ್ಕಂಥದ್ದಾಗಿರುತ್ತೆ. ನಿಮ್ಮ ಸಹಾಯವನ್ನ, ನಿಮ್ಮ ಜಯ ವಿಜಯವನ್ನ ಅಡ್ಡಿಪಡಿಸ್ತಕ್ಕಂಥದ್ದು ವೈರಿಗಳು ಅವರೆಲ್ಲ ಕೂಡ ನೀವು ದೃಷ್ಟಿ ತೆಗೆದು ಹಾಕಬೇಕು, ಅದರ ಮೊರೆ ಹೋಗ್ಬೇಕು, ಉಗ್ರ ದೇವತೆಗಳ ಮೊರೆ ಹೋಗಿ ಈ ಸಮಸ್ಯೆಗಳನ್ನ ದೂರ ಮಾಡ್ಕೋಬಹುದು ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಅದರ ಅಷ್ಟಮದಲ್ಲಿರ್ತಕ್ಕಂಥ ಬುಧನಿಂದ ಸ್ವಲ್ಪ ನರಗಳ ದೌರ್ಬಲ್ಯ, ಸ್ಕಿನ್ ಸಂಬಂಧವಾಗಿ ಚರ್ಮದ ಕಾಯಿಲೆಯನ್ನು ಎದುರಿಸುವಂಥದ್ದಾಗಿರುತ್ತೆ, ಅಜೀರ್ಣದ ಸಮಸ್ಯೆಯನ್ನು ಉಂಟು ಮಾಡ್ತಕ್ಕಂಥದ್ದಾಗಿರುತ್ತೆ ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಸೊ ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು 1, 9, 3ರ ಸಂಖ್ಯೆ ಉಪಯೋಗ ಮಾಡಿ ಅದೃಷ್ಟವನ್ನು ತಂದುಕೊಡುವಂಥದ್ದು. ಹಾಗೆಯೇ ಹಳದಿ, ಕೆಂಪು, ಪಿಂಕ್ ಈ ಬಣ್ಣಗಳು ತುಂಬಾ ಚೆನ್ನಾಗಿರುತ್ತೆ. ಬಿಳಿ ಏಕದ ಬೇರು, ಉತ್ತರಾಣಿ ಬೇರು ಮತ್ತು ಅಶ್ವತ್ಥ ಬೇರುಗಳನ್ನ ಸೊ ನೀವು ಖಂಡಿತವಾಗ್ಲೂ ಕೂಡ ಒಂದೊಂದು ಸಂಗ್ರಹ ಮಾಡಿ ಪರ್ಸಲ್ಲಿ ಇಟ್ಟು ಎಲ್ಲ ಸಮಸ್ಯೆಗಳನ್ನು ಕೂಡ ದೂರ ಮಾಡ್ಕೋಬಹುದು. ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ಮಕರ ರಾಶಿಯಾಧಿಪತಿಯ ಶನಿಗ್ರಹ ತೃತೀಯದಲ್ಲಿ ವಕ್ರಗತಿಯಲ್ಲಿ ಗೋಚರಿಸ್ತಕ್ಕಂಥದ್ದು, ಸಹೋದರ ಕಲಹ, ಜಯ ವಿಜಯವನ್ನು ಅಡ್ಡಿಪಡಿಸ್ತಕ್ಕಂಥದ್ದು, ಕೌಟುಂಬಿಕ ಕಲಹವನ್ನು ಉಂಟು ಮಾಡತಕ್ಕಂಥದ್ದು, ತಂದೆ ತಾಯಿಗಳಿಂದ ಸ್ವಲ್ಪ ಅನಾನುಕೂಲ, ತಂದೆ ತಾಯಿ ಕಂಟಕ, ಮೃತ್ಯು ಅಪಮೃತ್ಯು ದೋಷ ಮತ್ತು ಅಷ್ಟಮದಲ್ಲಿರ್ತಕ್ಕಂತಹ ರವಿ ಮತ್ತು ಕೇತು ಮೃತ್ಯು ಅಪಮೃತ್ಯು ದೋಷ, ತಂದೆ ತಾಯಿಗಳಿಗೆ ಕಂಟಕ. ಹಾಗೆಯೇ 9ನೇ ಮೇಲಿರ್ತಕ್ಕಂಥ ಕುಜನಿಂದ ಸ್ವಲ್ಪ ತಂದೆಯ ಆಸ್ತಿ ವಿಚಾರವಾಗಿ ಕಿತ್ತಾಟಗಳಿರ್ತಕ್ಕಂಥದ್ದು, 10ನೇ ಮನೆಯಲ್ಲಿರ್ತಕ್ಕಂಥ ಚಂದ್ರ ಸ್ವಲ್ಪ ಮಟ್ಟಿಗೆ ಈ ಸಮಸ್ಯೆಗಳನ್ನ ದೂರ ಮಾಡುವಂಥದ್ದಾಗಿರುತ್ತೆ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಗುರು 6ನೇ ಮನೆಯಲ್ಲಿ ಸಾಲ ಏರುವಂಥದ್ದು, ಅನಾರೋಗ್ಯ ಸಮಸ್ಯೆ, ಒಂದು ಕಾಯಿಲೆ ಹೋಗ್ತೀವಿ ಅಂದ್ರೆ ಇನ್ನೊಂದು ಕಾಯಿಲೆ, ರೋಗ ರುಜಿನಗಳನ್ನು ಅನುಭವಿಸ್ತಕ್ಕಂಥದ್ದು, ತೀರಾ ಅಕ್ಕಪಕ್ಕದವರಿಂದ ತೊಂದರೆ, ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ
ಉದ್ಯೋಗ ಮಾಡೋ ಜಾಗದಲ್ಲಿ ವೈರಿತ್ವ ಹೆಚ್ಚಾಗುವಂಥದ್ದು, ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂಥವ್ರ ಸಹ ಉದ್ಯೋಗಿಯಿಂದಾನೇ ನೀವು ದುವೇಷ ಸಾಧಿಸ್ಬೇಕಾಗತ್ತೆ. ಸಾಲ ಏರುವಂಥದ್ದು, ಕೈ ಬದಲಾವಣೆ, ಸಾಲ ಅಂತ ಹೇಳಿ ತಗೊಂಡ್ರೆ ಖಂಡಿತ ಕೂಡ ಸಾಲ ತೀರೋದಿಲ್ಲ. ಬೇರೆಯವರಿಗೆ ವಿಟ್ನೆಸ್ ಹೋಗಬೇಡಿ, ಬೇರೆಯವರಿಗೆ ಮಾತು ಹೇಳಕ್ ಹೋಗಬೇಡಿ. ಹಣದ ಆಮಿಷ ಕೊಟ್ಟು ನೀವು ಯಾವುದೇ ತರಹದ ಸೆಕ್ಯೂರಿಟಿಯನ್ನು ಬೇರೆಯವ್ರಿಗೆ ಕೊಡ್ಲಿಕ್ಕೆ ಹೋಗಬಾರ್ದು. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮೃತ್ಯು ಅಪಮೃತ್ಯು, ವಾಹನ ಚಲಿಸುವಾಗ, ರಸ್ತೆ ಮಾರ್ಗವಾಗಿ ಹೋಗುವಾಗ, ಪ್ರಯಾಣ ಮಾಡುವಾಗ ತುಂಬಾ ಅಂದ್ರೆ ತುಂಬಾ ಎಚ್ಚೆತ್ಕೋಬೇಕಾಗತ್ತೆ. ಕುಟುಂಬದಲ್ಲಿ ಅಶಾಂತಿ, ಕಿರಿಕಿರಿ, ಕಿತಾಪತಿ, ದೂರದ ಪ್ರಯಾಣ. ಏನಿವತ್ತು ದೂರದೇಶ ಪ್ರಯಾಣ ಮಾಡಿದ್ರು ಮರಳಿ ತವರು ದೇಶಕ್ಕೆ ಬರುವಂತ ಲಕ್ಷಣಗಳು ಕಂಡು ಬರ್ತಾ ಇದೆ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ಎಚ್ಚೆತ್ಕೋಬೇಕು. ಏನೇ ಭೂಮಿ ಸ್ಥಾನಾಧಿಪತಿ ಕುಜ ಭಾಗ್ಯಸ್ಥಾನದಲ್ಲಿರೋದ್ರಿಂದ ಭೂಮಿ ಭಾಗ್ಯ, ಖಾಲಿ ಸೈಟ್ ತಗೊಳ್ಳೋಣ ಅಂತ ಹೇಳಿ ಹತ್ತು ವಾರಗಳಿಂದ ಪ್ರಯತ್ನ ಮಾಡ್ತಿದ್ರು ದುಡ್ಡು ಇಟ್ಕೊಂಡು. ಆದ್ರೆ ಈಗ ಶಶಿ ಮಂಗಳ ಯೋಗದಿಂದ ಸ್ನೇಹಿತರಿಂದ ಒಂದು ಅನುಕೂಲ ತಂದು ಕೊಡುವಂಥದ್ದು ಖಂಡಿತವಾಗ್ಲೂ ಕೂಡ, ಅಥವಾ ಹೆಂಡತಿ ಕಡೆಯಿಂದ ಬರುವಂಥದ್ದು, ಸ್ನೇಹಿತರ ಕಡೆಯಿಂದ ಬರುವಂಥದ್ದು, ಪಾರ್ಟ್ನರ್ ಕಡೆಯಿಂದ ಬರುವಂಥ ಲಕ್ಷಣ ಕಂಡು ಬರ್ತಾ ಇದೆ. ಅಲ್ಲೊಂದು ಸೈಟ್ ಇದೆ ತಗೊಳ್ಳೋಣ ಅಂತ ಹೇಳಿ ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಕೈಗೂಡಿ ಬರುವಂಥ ಲಕ್ಷಣ ಕಂಡು ಬರ್ತಾ ಇದೆ. ಭೂ ಖರೀದಿ, ವಾಹನ ಖರೀದಿ ಮಾಡೋದಕ್ಕೆ ಅತ್ಯಂತ ಶುಭವಾರ ನಿಮಗೆ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ದರ್ಬೆ, ಗರಿಕೆ ಮತ್ತು ನೀಲಿ ಶಂಖ ಪುಷ್ಪಿಯ ಬೇರುಗಳನ್ನ 3 ಸೇರಿಸಿ ಪರ್ಸಲ್ ಇಟ್ಕೊಳ್ಳಿ. ಎಲ್ಲ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಳಿ. ಓಮಶ್ಯ ಸರ್ಪೇಭ್ಯೋ ನಮಃ ಅಂತಕ್ಕಂಥ ಮಂತ್ರಗಳು ಯಥೇಚ್ಛವಾಗಿ ನೀವು ಪಠಿಸ್ಕೊಳ್ಳಿ. ಅದರ ಜೊತೆಯಲ್ಲಿ ಓಂ ಶಂ ಶನೀಶ್ವರ ನಮಃ ಅಂತಕ್ಕಂಥ ಮಂತ್ರ ಕೂಡ ಪಠನೆ ಮಾಡ್ಕೊಳ್ಳಿ. ನಿಮ್ಮ ರಾಶಿಯಿಂದ ನೀವು ಎಲೆ ಮನೆಯಲ್ಲಿ ಬುಧ ಮತ್ತು ಶುಕ್ರ ಇರೋದ್ರಿಂದ 5, 6ರ ಸಂಖ್ಯೆ ತುಂಬಾ ಚೆನ್ನಾಗಿದೆ. ಈ ಸಂಖ್ಯೆಗಳನ್ನ ಅಳವಡಿಸ್ಕೊಂಡು ಎಲ್ಲಾ ತರದ ಸಮಸ್ಯೆಗಳು ದೂರ ಮಾಡಿ ಅದೃಷ್ಟ ಕೂಡ ತಂದ್ಕೊಳ್ಳಿ. ಒಳ್ಳೇದಾಗ್ಲಿ. ಮಕರ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗ್ಲಿ. ಕುಂಭರಾಶಿಯಲ್ಲಿ ಇರ್ತಕ್ಕಂಥ ರಾಹು, ಎಲೆ ಮನೆ ಇರ್ತಕ್ಕಂಥ ರವಿ ಮತ್ತು ಕೇತು ಗ್ರಹ, ಸತಿಪತಿ ಕಲಹ, ಸ್ನೇಹವರ್ಗ ದೋಷ, ನಂಬಿಕೆ ದ್ರೋಹ, ಮದುವೆ ವಯಸ್ಸಿನಲ್ಲಿ ಎಂಗೇಜ್ಮೆಂಟ್ ಆಗಿ ಕಿತ್ತೋಗುವಂಥದ್ದು, ನಂಬಿಕೆ ದ್ರೋಹ, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಕಿತ್ತಾಟಗಳು, ಅನಾನುಕೂಲಗಳು, ಕಿರಿಕಿರಿ, ಕಿತಾಪತಿ, ನರಗಳ ದೌರ್ಬಲ್ಯ, ಹಾಗೂ ಮನೆಯಲ್ಲಿ ಅಶಾಂತಿ, ಹಣದ ಸಮಸ್ಯೆ, ಸಾಲದ ಸಮಸ್ಯೆ, ಅಷ್ಟಮದಲ್ಲಿರ್ತಕ್ಕಂಥ ಕುಜನ ಪ್ರಭಾವದಿಂದ ಖಂಡಿತವಾಗ್ಲೂ ಕೂಡ ಸಹೋದರ ಕಲಹ, ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ನಷ್ಟ ಸಂಭವಿಸುವಂಥದ್ದು, ಅದನ್ನ ತುಂಬಾ ಸಮಸ್ಯೆಗಳು ಉಂಟು ಮಾಡುವಂಥದ್ದು. 26, 27ನೇ ತಾರೀಕು ಚಂದ್ರಾಷ್ಟಮ. ತುಂಬಾ ಹುಷಾರಾಗಿರ್ಬೇಕು. ಖಂಡಿತವಾಗ್ಲೂ ಕೂಡ 25, 26, 27 ಮಧ್ಯಾಹ್ನದವರೆಗೂ ಚಂದ್ರಾಷ್ಟಮ ಇರೋದ್ರಿಂದ ಈ ವಾರ ನಿಮಗೆ ಎಚ್ಚೆತ್ಕೋಬೇಕಾಗತ್ತೆ. ಪ್ರಯಾಣ ಮಾಡುವಂಥದ್ದಾಗಲಿ, ಹೊಸ ಪ್ರಯತ್ನ ಮಾಡುವಂಥದ್ದಾಗಲಿ, ಹಣ ಕೊಡುವಂಥದ್ದಾಗಲಿ, ಹಣವನ್ನು ತಗೊಳ್ಳುವಂಥದ್ದಾಗಲಿ, ಒಂದು ಹೊಸ ಪ್ರಯತ್ನಗಳು ಎಲ್ಲ ಬರಕ್ಕೆ ಹೇಳಿದ್ದಾರೆ, ನಾನು ಹೋಗ್ಬೋದಾ ಬೇಡವಾ ಅಂತಕ್ಕಂಥ ಗೊಂದಲ ಬೇಡವೇ ಬೇಡ. ಅದೆಲ್ಲ ಕೂಡ ನಿಷಿದ್ಧ, ಅವಾಯ್ಡ್ ಮಾಡಿ. ತಾಳ್ಮೆಯಿಂದ ಇರ್ತಕ್ಕಂಥದ್ದು, 2 ದಿನ ತಡವಾಗಿ ಮಾಡುವಂಥದ್ದು ತುಂಬಾ ಒಳ್ಳೆಯದು. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ 25, 26, 27 ಮಧ್ಯಾಹ್ನದವರೆಗೂ ಚಂದ್ರಾಷ್ಟಮ ಇರೋದ್ರಿಂದ ತುಂಬಾ ಹುಷಾರಾಗಿರ್ಬೇಕಾಗತ್ತೆ. ಹಾಗೇನೆ ಗುರುಬಲದಿಂದ ಸಮಸ್ಯೆಗಳನ್ನ ದೂರ ಮಾಡುವಂಥದ್ದು, ಮಕ್ಕಳಿಂದ ಅನುಕೂಲ, ಹೈಯರ್ ಎಜುಕೇಶನ್, ಮತ್ತು ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ರಾಜಕೀಯ ಒಡನಾಟ ಇರ್ತಕ್ಕಂಥವ್ರಿಗೆ, ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥವ್ರಿಗೆ ಕಿರಿಕಿರಿ, ಉದ್ಯೋಗದಲ್ಲಿ ಅನಾನುಕೂಲಗಳು, ಸಹ ಉದ್ಯೋಗಿಯಿಂದ ವೈರಿತ್ವ ಸಾಧಿಸುವಂಥದ್ದು, ಸಾಲ ಏರಿಸ್ಕೊಳ್ಳುವಂಥದ್ದು, ಇವೆಲ್ಲ ಒಂದು ಕಡೆ ಗೊಂದಲ ಕ್ರಿಯೇಟ್ ಆಗ್ತಾ ಇರುತ್ತೆ. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇನ್ನು ಕೂಡ 2ರಲ್ಲಿ ವಕ್ರ ಶನಿ ಇರೋದ್ರಿಂದ ವಾಗ್ದೋಷ, ಕುಟುಂಬದಲ್ಲಿ ಅಕ್ಕಪಕ್ಕದವರಿಂದ ತೊಂದರೆ, ಸಹ ಉದ್ಯೋಗಿಯಿಂದ ತೊಂದರೆ, ವಿದೇಶ ಪ್ರಯಾಣದಿಂದ ಹಿಂಜರಿಕೆ, ಇವೆಲ್ಲ ಇರುತ್ತೆ. ಖಂಡಿತವಾಗ್ಲೂ ಕೂಡ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ, ಖಂಡಿತವಾಗ್ಲೂ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಈ ವಾರ ನಿಮಗೆ ಗುರು ಶಾಂತಿ ಅಥವಾ ಓಂ ಗುಂ ಗುರುವೇ ನಮಃ, ಓಂ ದಕ್ಷಿಣಾಮೂರ್ತಿಯೇ ನಮಃ ಅಂಥೇಳಿ ಈ ಮಂತ್ರಗಳ ಪಠನೆ ಮಾಡಿದ್ರೆ ಗುರು ದೃಷ್ಟಿಯಿಂದ ಎಲ್ಲಾ ದೋಷಗಳು ಕೂಡ ನೀವು ದೂರ ಮಾಡ್ಕೋಬಹುದು. ಕುಂಭರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ 3ರ ಸಂಖ್ಯೆ ತುಂಬಾ ಚೆನ್ನಾಗಿ ಅನುಕೂಲ ಆಗುವಂಥದ್ದಾಗಿರುತ್ತೆ. ಹಳದಿ, ಆರೆಂಜ್, ವೈಲೆಟ್, ಪರ್ಪಲ್ ಇವೆಲ್ಲ ಕೂಡ ನಿಮ್ಗೆ ಅದೃಷ್ಟ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ಮುಂದಿನ ಮೀನರಾಶಿಯಾಧಿಪತಿಯಾದ ಗುರುಗ್ರಹ ಅರ್ಧಾಷ್ಟಮದಲ್ಲಿ ಗೋಚರಿಸ್ತಕ್ಕಂಥವ್ರು, 4ನೇ ಮನೆಯಲ್ಲಿ ಗುರು. ಭೂ ಖರೀದಿ, ವಾಹನ ಖರೀದಿ ಒಂದು ಕಡೆ ಮಾಡಿದ್ರು ಕೂಡ ಅದೃಷ್ಟದಿಂದ ಏನೋ ಒಂಥರ ಅದೃಷ್ಟ, ದಿಢೀರ್ ಅದೃಷ್ಟ ಅಂತ ನಾನು ನಂಬಿಲ್ಲ, ದಿಢೀರ್ ಅಂತ ಬಂತು.
ಸೊ ದಿಢೀರ್ ಅದೃಷ್ಟವನ್ನ ಪಡ್ಕೊಳ್ಳುವಂತ ಒಂದು ವಾರವಾಗಿರುತ್ತೆ ಮೀನರಾಶಿಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಆದ್ರೆ ಏಳುವರೆ ಶನಿಯಲ್ಲಿ ವಕ್ರ ಶನಿ ಪ್ರಭಾವ ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಅನಾವಶ್ಯಕ ಖರ್ಚುಗಳು, ಅನಾರೋಗ್ಯ, ಶಸ್ತ್ರ ಚಿಕಿತ್ಸೆಗೆ ಒಳಗಾಗುವಂಥದ್ದು, ಮತ್ತು ನಂಬಿಕೆ ದ್ರೋಹ, ಸತಿಪತಿ ಕಲಹ, ಎಲ್ಲೇ ಮನೆಯಲ್ಲಿರ್ತಕ್ಕಂಥ ಕುಜ, ಸೊ ಸಪ್ತಮ ಭಾವದಲ್ಲಿರ್ತಕ್ಕಂಥ ಕುಜ ಗಂಡ ಹೆಂಡತಿ ಸಮಸ್ಯೆಗಳನ್ನ ಉಂಟು ಮಾಡುವಂಥದ್ದಾಗಿರುತ್ತೆ. ಖಂಡಿತವಾಗ್ಲೂ ಕೂಡ ತುಂಬಾ ಅಂದ್ರೆ ತುಂಬಾ ಹುಷಾರಾಗಿರಬೇಕು. ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಾಗಿರ್ಬೋದು, ಉದ್ಯೋಗದಲ್ಲಾಗಿರ್ಬೋದು, ಏನ್ ಮಾಡ್ತಿದ್ರು ಅದನ್ನ ಹಾಗೆ ಮುಂದುವರ್ಸ್ಕೊಂಡು ಹೋಗ್ಬಿಡಿ. ದಯವಿಟ್ಟು ಆತರ ಪಟ್ಟು ಅವಸರ ಪಟ್ಟು ಹೊಸ ಪ್ರಯತ್ನಗಳೆಲ್ಲ ಕೂಡ ಮಾಡೋಣ, ಹಾಗೆ ಮಾಡೋಣ, ಹೀಗೆ ಮಾಡೋಣ, ಬಂಡವಾಳ ಹಾಕಿ ಮಾಡೋಣ, ಯಾರೋ ಒಬ್ರು ಬರ್ತಾರೆ ಹೇಳ್ತಾರೆ, ಅವ್ರ ಮಾತೆಲ್ಲ ಕೇಳೋಕೆ ಹೋಗ್ಬೇಡಿ. ಮೀನರಾಶಿಲಿ ಹುಟ್ಟಿರ್ತಕ್ಕಂಥ ಖಂಡಿತವಾಗ್ಲೂ ಕೂಡ ನೀವುಂಟು ಕೆಲಸ ಉಂಟು. ನೀವು 100 ರೂಪಾಯಿಗೆ ಓನಾಗಿ ಮಾಡಿದ್ರು ಅದು ನಿಮ್ದು, ಬೇರೆಯವರು 1 ಲಕ್ಷ ಕೊಟ್ಟು ಮಾಡಿದ್ರು ಅದು ನಿಮ್ದಲ್ಲ, ಬೇರೆಯವ್ರಿಗೆ ಕಂಡವ್ರಿಗೆ ದುಡ್ದು ಶ್ರಮವಹಿಸಿ ಬೆವರು ಸುರಿಸಿ ದುಡ್ದು ಕಂಡೋರ್ ಪಾಲಾಗತ್ತೆ. ಎಚ್ಚೆತ್ಕೋಲಿ. ಮೀನರಾಶಿಲಿ ಹುಟ್ಟಿರ್ತಕ್ಕಂಥ ಖಂಡಿತವಾಗ್ಲೂ ಕೂಡ ಹೋರಾಡಬೇಕಾಗತ್ತೆ, ಇನ್ನೂ ಹೋರಾಡಬೇಕಾಗತ್ತೆ, ಇನ್ನೂ ಪ್ರಯತ್ನ ಹೆಚ್ಚು ಮಾಡಬೇಕಾಗತ್ತೆ. 6ನೇ ಮನೆ ಇರತಕ್ಕಂಥ ಸೂರ್ಯಗ್ರಹ ಶತ್ರು ಜಯ ವಿಜಯನ ಸಾಧಿಸ್ತಕ್ಕಂಥದ್ದು, ಅಷ್ಟ ಐಶ್ವರ್ಯ ಅಷ್ಟಲಕ್ಷ್ಮಿ ಯೋಗವನ್ನು ತಂದುಕೊಡುವಂಥದ್ದು, ಮಕ್ಕಳಿಂದ ಸ್ವಲ್ಪ ಅನುಕೂಲ ತಂದುಕೊಡುವಂಥದ್ದು, ದ್ವೇಷ ಇದ್ದ ಮನೆಯಲ್ಲಿ ಮಕ್ಕಳಿಂದ ಸ್ವಲ್ಪ ಅನುಕೂಲ, ತಂದೆ ತಾಯಿಗಳ ಕಡೆ ಸ್ವಲ್ಪ ಅನುಕೂಲ ಇರುವಂತ ಒಂದು ವಾರವಾಗಿರುತ್ತೆ. ಮೀನರಾಶಿಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶನಿ ಶಾಂತಿ, ಏಳುವರೆ ಶನಿಯಲ್ಲಿ ವಕ್ರ ಶನಿ, ಪೆಪ್ಪರ್, ಕಾಳ್ಮೆಣಸು ಹಾಗೂ ಹರಳುಪ್ಪು, ಈ ಕಾಳ್ಮೆಣಸು ಹಾಗೂ ಕಲ್ಲುಪ್ಪು ಎರಡೂ ಮೂಟೆ ಕಟ್ಟಿ ನೀಲಿ ಅಥವಾ ಕಪ್ಪು ಬಣ್ಣದ ಬಟ್ಟೆಯಲ್ಲಿ ಮೂಟೆ ಕಟ್ಟಿ ಮನೆಯಲ್ಲೇ ದೀಪ ಹಚ್ಚಿ ಓಂ ಶಂ ಶನೀಶ್ವರಾಯ ನಮಃ, ಓಂ ಆಂಜನೇಯ ನಮಃ ಅಂತಕ್ಕಂಥ ಮಂತ್ರ, ಅಥವಾ ಓಂ ಕಾಲಭೈರವಾಯ ನಮಃ ಅಂತಕ್ಕಂಥ ಮಂತ್ರಗಳು ಯಥೇಚ್ಛವಾಗಿ ಪಠನೆ ಮಾಡ್ಕೊಳ್ಳಿ. ಡೈಲಿ ಕೂಡ ಇದನ್ನು ಮಾಡೋದ್ರಿಂದ ಆ ವಕ್ರ ಶನಿ ಪ್ರಭಾವದಿಂದ ನೀವು ದೂರ ಮಾಡ್ಕೋಬಹುದು. ಮೀನರಾಶಿಲಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ಮೀನರಾಶಿಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಾರ 5, 6, 9 ಸಂಖ್ಯೆ ಒಳ್ಳೆ ಅದೃಷ್ಟ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ಗ್ರೀನ್, ಬ್ಲೂ, ವೈಟ್, ರೆಡ್ ಈ ಬಣ್ಣಗಳು ನಿಮಗೆ ತುಂಬಾ ಅನುಕೂಲ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ಆದರೆ 27 ಮಧ್ಯಾಹ್ನದಿಂದ 28, 29, 27ನೇ ತಾರೀಕು ಮಧ್ಯಾಹ್ನದಿಂದ 28, 29ನೇ ತಾರೀಕು ಚಂದ್ರಾಷ್ಟಮ ಇದೆ. ಈ 2.5 ದಿನ ಕೂಡ ತುಂಬಾ ಅಂದ್ರೆ ತುಂಬಾ ಹುಷಾರಾಗಿರ್ಬೇಕು. ಮೀನರಾಶಿಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ಇದು ದ್ವಾದಶ ರಾಶಿ ಇದಾಗಿತ್ತು. ದ್ವಾದಶ ರಾಶಿ ಫಲಗಳು ವೀಕ್ಷಕರೇ 25/8/2025ರಿಂದ 31/8/2025 ತನಕ ಇರತಕ್ಕಂಥ ದ್ವಾದಶ ರಾಶಿ ಫಲಗಳು ನೋಡಿದ್ರಿ. ಸ್ನೇಹಿತರೆ, ಇದು ಆಂಜನೇಯನ ಗದೆ. ಇದು ಆಂಜನೇಯನ ಗದೆ ಪ್ಯೂರ್ ಬೆಳ್ಳಿನಲ್ಲಿ, ಆಲ್ಮಾರ್ಕ್ ಬೆಳ್ಳಿನಲ್ಲಿ ತಯಾರು ಮಾಡಿ ಇದರೊಳಗೆ ಬೇರುಗಳು, 1 ಇಂಚು ಬೇರುಗಳು, ಸಿದ್ಧರುಗಳು ಎಲ್ಲಿರ್ತಕ್ಕಂಥ ಬೇರುಗಳನ್ನ ತುಂಬಿ, ಪುನುಗು, ಜವ್ವಾದು, ಗೋರೋಜನ, ಕಸ್ತೂರಿ ಎಲ್ಲವನ್ನು ಕೂಡ ತುಂಬಿ ಇದನ್ನ ಮಹಾಯಾಗದಲ್ಲಿಟ್ಟು 1500ಕ್ಕೂ ಹೆಚ್ಚು ವನಸ್ಸರಿಗಳನ್ನ ಬಳಕೆ ಮಾಡಿ ಕಾಲಚಕ್ರ ಸರೋರಕ್ಷ ಮಹಾಯಾಗದಲ್ಲಿ ಇಟ್ಟು ಇದು ಪಾಪನಾಶಮಲ್ಲಿ ನದಿಯ ದಡದಲ್ಲಿ ಪೂಜೆ ಮಾಡಿ ಸಿದ್ಧಿಸಿ ತದನಂತರವಾಗಿ ನಿಮ್ಮ ಮುಂದೆ ಖಂಡಿತವಾಗ್ಲೂ ಕೂಡ ಇಡ್ತಾ ಇದ್ವಿ. ಇದನ್ನ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಇಟ್ಕೊಂಡು ಇದನ್ನ ಪೂಜೆ ಮಾಡಬಹುದು. ನಿಮ್ಮ ಮನೆಯಲ್ಲಿರ್ತಕ್ಕಂಥ ವಾಸ್ತುದೋಷ, ಮನೆಯಲ್ಲಿರ್ತಕ್ಕಂಥ ಮನಸ್ತಾಪಗಳು, ಮಕ್ಕಳ ವಿದ್ಯಾಭ್ಯಾಸ, ಉದ್ಯೋಗ, ವಾಸ್ತುದೋಷ ಮತ್ತು ಮನೆಯಲ್ಲಿರ್ತಕ್ಕಂಥ ಹಣದ ಸಮಸ್ಯೆ, ಸಾಲದ ಸಮಸ್ಯೆ, ಸತಿಪತಿ ಕಲಹ ಮತ್ತು ಮಕ್ಕಳ ವಿದ್ಯಾಭ್ಯಾಸ, ನೆನಪಿನ ಶಕ್ತಿ ಹೆಚ್ಚಿಸುವಂಥದ್ದು, ಉದ್ಯೋಗ ಪ್ರಾಪ್ತಿ, ವಿವಾಹ ಪ್ರಾಪ್ತಿ, ಮದುವೆ ವಯಸ್ಸಲ್ಲಿರ್ತಕ್ಕಂಥವ್ರಿಗೆ ವಿವಾಹವನ್ನು ಕೂಡ ಉಂಟು ಮಾಡ್ತಕ್ಕಂಥದ್ದು, ಸಂತಾನ ಯೋಗವನ್ನು ತಂದುಕೊಡುವಂಥದ್ದು, ವ್ಯಾಪಾರದಲ್ಲಿ ಹೆಚ್ಚು ಲಾಭ ತಂದುಕೊಡುವಂಥದ್ದು, ವ್ಯಾಪಾರ ಸ್ಥಳಗಳಲ್ಲಿ ಇಟ್ಟು ಇದನ್ನ ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ಹೆಚ್ಚು ಲಾಭ ದೊರೆಯುವಂಥದ್ದು, ಒಳ್ಳೆ ಉದ್ಯೋಗ ಸಿಗುವಂಥದ್ದು, ಕೆಲಸ ಸಿಗ್ತಾ ಇಲ್ಲ ಪರದಾಡ್ತಿರ್ತೀರಾ ಅಂಥವರಿಗೆ ಇದು ತುಂಬಾ ಅಂದ್ರೆ ತುಂಬಾ ಒಳ್ಳೆ ಶುಭ ಫಲಗಳನ್ನ ಕೊಡುತ್ತೆ. ಅತಿ ಶೀಘ್ರದಲ್ಲೇ ನಿಮಗೆ ಉದ್ಯೋಗ ಪ್ರಾಪ್ತಿ, ವಿವಾಹ ಪ್ರಾಪ್ತಿ, ವಿದ್ಯೆ ಪ್ರಾಪ್ತಿ, ಧನ ಪ್ರಾಪ್ತಿಯನ್ನು ಉಂಟು ಮಾಡತಕ್ಕಂಥ ಒಂದು ಅದ್ಭುತವಾದ ಒಂದು ವಸ್ತು ಈ ಆಂಜನೇಯನ ಗದೆ. ಇದು ಬೆಳ್ಳಿ ಸಿದ್ಧರಲ್ಲಿರ್ತಕ್ಕಂತಹ ಅದ್ಭುತವಾದ ಬೇರುಗಳನ್ನ, ಗೌಪ್ತವಾಗಿರ್ತಕ್ಕಂಥ ಬೇರುಗಳನ್ನ ತುಂಬಿ ತದನಂತರವಾಗಿ ಸಿದ್ಧಿಸಿ ಇದನ್ನು ಕೊಡಲಾಗುತ್ತದೆ. ಪ್ರತಿಯೊಬ್ಬರು ಕೂಡ ಬೇಕಾಗಿದ್ದಲ್ಲಿ ಸಂಪರ್ಕ ಮಾಡಿ 9986711112 ಅಂತಕ್ಕಂಥ ದೂರವಾಣಿಗೆ ಸಂಪರ್ಕ ಮಾಡಿ ಇದನ್ನು ಆರ್ಡರ್ ನಿಗದಿಪಡಿಸ್ಕೋಬಹುದು. ಅಥವಾ ನಮ್ಮ ಅಪಾಯಿಂಟ್ಮೆಂಟ್ ಬೇಕಾಗಿದ್ದಲ್ಲಿ ಖಂಡಿತವಾಗ್ಲೂ ಕೂಡ ಸಂಪರ್ಕ ಮಾಡಿ 9986711112 ಅಂತಕ್ಕಂಥ ದೂರವಾಣಿಗೆ ಕರೆ ಮಾಡಿ ಆರ್ಡರ್ ಕೂಡ ಮಾಡ್ಕೋಬಹುದು. ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಬಂದು ಕೂಡ ಭೇಟಿ ಆಗ್ಬಹುದು. ಅದರ ಜೊತೆಯಲ್ಲಿ ಸ್ನೇಹಿತರೆ, ಬರುವ 27ನೇ ತಾರೀಕು ಗಣೇಶ ಹಬ್ಬ ಪ್ರಯುಕ್ತವಾಗಿ ಯಾವ ರಾಶಿಯವರು ಯಾವ ರೀತಿ ಗಣೇಶ ಪೂಜೆಯನ್ನು
ಮಾಡಿ ಸಮಸ್ಯೆಗಳನ್ನ ದೂರ ಮಾಡ್ಕೋಬಹುದು ಅಂತ ಹೇಳ್ತಾ, ಈ ಆ ಒಂದು ಕಾರ್ಯಕ್ರಮ ಯಾವ ರೀತಿ ಮಾಡಬೇಕು, ಯಾವ ತರ ಪರಿಹಾರ ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ಖಂಡಿತವಾಗ್ಲೂ ಕೂಡ ಈ ವಿಶೇಷ ಸಂಚಿಕೆಯನ್ನು ಎಲ್ಲರೂ ಕೂಡ ಫಾಲೋ ಮಾಡಿ ಅದರಿಂದ ಕಾಯ್ತಾ ಇರಿ. ಈ ಒಂದು ಸರ್ವ ಟಿವಿ ಕಾರ್ಯಕ್ರಮವನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಪುನಃ ನಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ.